ಜಯಂತಿ ಉತ್ಸವಗಳು ಚೆನ್ನಾಗಿ ಮುಂದೆ ನಡೆದು ಹೋಗಲಿ. 15 ದಿವಸಗಳ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಇವತ್ತು ಮಹಾತ್ಮರ ಚರಿತಾಮೃತದೊಂದಿಗೆ ಆರಂಭಗೊಂಡಿದೆ. ಇನ್ನೂ ಮಹಾತ್ಮರ ಚರಿತ್ರೆ ನಿಮ್ಮಿಂದ ಪ್ರಾರಂಭ ಆಗಿಲ್ಲ. ಇವತ್ತು ಮಹಾತ್ಮರ ಪರಿಚಯ ಇಷ್ಟಲ್ಲ. ಇವತ್ತಿನ ಮಹಾತ್ಮರ ಪೂಜ್ಯರಾಗಿರ್ತಕ್ಕಂತಹ ನಮ್ಮ ನಾಡಿನ ವಾಕ್ಯಗಳು ಸುಂದರ ಪ್ರವಚನಕಾರರು ಆಗಿರ್ತಕ್ಕಂತಹ ನಮ್ಮ ರಂಗಬೆಳಲಿಯ ಸಿದ್ದರಾಮ ಶ್ರೀಗಳವರು ಮಾಡಿಕೊಂಡು ಹೋಗ್ತಾರೆ. ಅವರ ನುಡಿಗಳನ್ನು ಕೇಳಿಕೆ ನಾವೆಲ್ಲ 15 ದಿವಸಗಳವರೆಗೆ ಬಂದು ಯಶಸ್ವಿಗೊಳಿಸಲಿ. ಸಾಲು ಇಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಅದು ಚಿಂತಲ ಸದ್ಭಾವನೆ ಅನ್ನುವಂಥದ್ದು ಅದು ದೊಡ್ಡ ಸೇವೆ ಅಂತಕ್ಕಂಥದ್ದು. ಆ ಸೇವೆಯನ್ನು ತಾವೆಲ್ಲ ಮಾಡಿ ನಿಂತಿರ್ಕೊಂಡು ಹಾರೈಸುತ್ತಾ ಸಮಯ ಬಹಳ ತಗೊಂಡಿರೋದು ನಾನು ಕ್ಷಮೆ ಇರಲಿ. ನಾನು ಬಂದು 12 ವರ್ಷ ಆಯ್ತು, ಬಂದಿಲ್ಲ. ನಾನು ಬಂದು 12 ವರ್ಷ ಆಗಿತ್ತು. 12 ವರ್ಷದ ಮಾತ್ರ ಒಂದಿಷ್ಟು ಸಮಯ ಆಗಿರಬಹುದು. ಆದರೂ ಸಹಿತ ತಾವೆಲ್ಲ ಎಲ್ಲ ತಪ್ಪು ಅನಂತ ಕೋಟಿ ನಿಮ್ಮ ಸೇರಿಗೆ ಲೆಕ್ಕವಿಲ್ಲ ಎಂಬಂತೆ ಒಂದಿಷ್ಟು ಮಾತು ಹೆಚ್ಚಾಗಿರಬಹುದು. ಕ್ಷಮೆ ಇರಲಿ ಅಂತ ತಿಳ್ಕೊಂಡು ಹೇಳಿ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಸಕಲ ಸಂಪೂಜ್ಯರಿಗೆ, ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ, ಪೂಜ್ಯರಾಗಿರ್ತಕ್ಕಂಥ ಶಿವಾನಂದ ಮಹಾಸ್ವಾಮಿಗಳು, ಪರಮಾನಂದಜ್ಜವರು, ಸಿದ್ದೇಶ್ವರಜ್ಜವರು, ಈ ನಾಡಿನ ಹಲವು ಹಲಗೂರು ಜನಮೂರ್ತಿಗಳು ಅವರ ಆಶೀರ್ವಾದದ ಗಂಟನ್ನು ಕಟ್ಟಿಕೊಂಡು ಆ ಗಂಟನಲ್ಲಿ ಒಂದಿಷ್ಟು ನಾವು ಉದ್ಧಾರ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಶರಣಾರ್ಥಿಗಳು. ತಮ್ಮೆಲ್ಲರಿಗೂ ನಮಸ್ಕಾರ. ಪೂಜನೀಯ ಮಹಾಗಳವರು ಈ ಕಾರ್ಯಕ್ರಮಕ್ಕೆ ತುಂಬ ಆಶೀರ್ವಾದ ಅಂತ ಹೇಳ್ಕೊಂಡು ನಾವು ಅವರನ್ನ ಇಲ್ಲ ಅಪ್ಪಾಜಿ ಸ್ವಲ್ಪ ನಮಗೊಂದಿಷ್ಟು ಅವಕಾಶವನ್ನ ಮಾಡಿಕೊಟ್ರು. ಮಾತು ಹೇಳಬೇಕು ಅವರು ತಮ್ಮ ಮಕ್ಕಳಲ್ಲಿ ಬಳಸಿದ ಹಾಗೆ ನಾವು ಈ ಆಶ್ರಮದ ದೊಡ್ಡವರಾಗಿರ್ತಕ್ಕಂಥ ಪರಮಾತ್ಮವರಾಗ್ಲಿ, ಎರಡನೇ ಆಗಿರ್ತಕ್ಕಂಥ ಅವರನ್ನಾಗ್ಲಿ ಒಂದು ಪ್ರಶ್ನೆಯಾಗಿ ನನ್ನಲ್ಲಿ ಉಳ್ಕೊಂಡಿದೆ. ಅಂತ ಪರಮಾತ್ಮ ಯಾರು ಬೇಕೋ ಅವರನ್ನು ಸೇವೆ ಕರ್ಕೊಳ್ತಾನೆ ಅಂತ ಹೇಳಿ ಎರಡನೇ ಗುರುಗಳು ಸಿದ್ದೇಶ್ವರ ಅವರಿಗೆ ಬಹಳಷ್ಟು ಜನ ಹಿರಿಯರು ಅವರ ಯಾರು ಒಬ್ಬರ ನೇಮಕ ಮಾಡಿ ಅಂತ ಹೇಳಿ ಅನೇಕ ಸಾರಿ ಕೇಳ್ಕೊಂಡ್ರು ಕೂಡ ತನಗೆ ಯಾರು ಬೇಕೋ ಜವಾಬ್ದಾರಿ ಬಿಡ್ತೀನಿ ಅಂತ ಹೇಳಿದ್ರಂತೆ. ಆ ಒಂದು ನನಗಿದೆ. ಈ ಮಧ್ಯದಲ್ಲಿ ಭಕ್ತರು ಮತ್ತು ಮಧ್ಯದಲ್ಲಿ ಸೇತುವೆ ಅಂತ ಕೆಲಸ ಈ ಆಧ್ಯಾತ್ಮಿಕ ಒಂದು ಹೆಚ್ಚಾಗಿ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಪೂಜ್ಯರು ನಮ್ಮ ಗೋಡಿ ಮಲ್ಲಯ್ಯ ಅಂತ ಹೇಳಿ ಆ ಪೂಜ್ಯರನ್ನ ನಾವು ಈ ಆಶ್ರಮಕ್ಕೆ ಬರುವ ಪೂರ್ವವಾಗಿ ಬಹಳಷ್ಟು ಸಾರಿ ಮಾತನಾಡಿದಾಗ ಮಂದಿಯರೆಲ್ಲ ಸದಲಗ ಆಶ್ರಮ ಬೇಗಾವದ ಒಂದು ಭಾಗದಲ್ಲಿ ಪ್ರವಚನಕ್ಕಿದ್ದಾಗ ಹೀಗೆ ಅನೇಕ ಹಿರಿಯರನ್ನು ಈ ಎಲ್ಲ ಕಾರ್ಯಕ್ರಮದ ಮತ್ತು ಈ ಆಶ್ರಮದ ವ್ಯವಸ್ಥೆಯ ಕುರಿತಾಗಿ ಮಾತನಾಡಿದರು. ನಮಗೂ ಕೂಡ ಬಹಳ ಆಶ್ಚರ್ಯ. ಸಿದ್ದೇಶ್ವರ ಬುದ್ಧಿಯವರು ಮಾತನಾಡುವರಲ್ಲ ಅಂದ್ಕೊಂಡಿದ್ರು ಕೂಡ ಪೂಜ್ಯರು ಮಾತನಾಡಿದಂತ ಮಾತುಗಳ ಮತ್ತು ಈ ಆಶ್ರಮದ ವ್ಯವಸ್ಥೆಯ ಬಗ್ಗೆ ಬಹಳ ಶಿಸ್ತಾಗಿ ರೂಪಿಸಿಕೊಟ್ಟಿರ್ತಕ್ಕಂಥ ವಿಚಾರಗಳನ್ನ ಹೇಳಿದ್ರೆ ಬಹುಶಃ ಬಹಳ ಜನ ನಂಬಲ್ಲ. ಸಿದ್ದೇಶ್ವರ ಬುದ್ಧಿಜಿಯವರು ವ್ಯಾವಹಾರಿಕವಾಗಿ ಆಗಲಿ ಯಾವುದೇ ಮಠಗಳ ಬಗ್ಗೆ ಆಗಲಿ ತಲೆ ಕೆಡಿಸಿಕೊಳ್ಳೋರಲ್ಲ, ಇವರು ಸುಮ್ಮನೆ ಹೇಳ್ತಿರ್ಬಹುದು ಅಂತ ಅನಿಸ್ತದೆ. ಆದ್ರೆ ನನಗೂ ಕೂಡ ಮೊಟ್ಟ ಮೊದಲಿಗೆ ಸದಲಗ ಆಶ್ರಮ ಈ ರವಿಯ ಹಿರಿಯರಾಗಿರ್ಬೋದು ಬಹುಶಃ
ಗೋಡಿಗೆರದ್ದು ನೆನಪಿನಲ್ಲಿದೆ. ಏನ್ರಪ್ಪ ರಘುಕವಿನ ಖಾಲಿ ಮಾಡ್ಕೊಂಡು ಬಂದಂಗ ಆಗೈತಲ್ಲ ಅಂತ ಸಿದ್ದೇಶ್ವರ ಬುದ್ಧೀಜಿ ಅವರು ಆಶ್ಚರ್ಯಪಟ್ಟಿದ್ರು. ಅಷ್ಟೊಂದು ಸಂಖ್ಯೆ ಒಳಗೆ ರಘುಕವಿ ಎಲ್ಲಾ ಗುರು ಹಿರಿಯರು ತಾಯಂದಿರು ಸೇರ್ಕೊಂಡು ಅಜ್ಜವ್ರ ಮುಂದೆ ಕುತ್ಕೊಂಡು ನಮ್ಮ ಆಶ್ರಮಕ್ಕೆ ಈ ಪೂಜ್ಯರನ್ನ ನಾವು ಬರಮಾಡ್ಕೋಬೇಕಂತ ಮಾಡೀವಿ. ಆವಾಗಿನ ಹೆಸರು ಬಸವಲಿಂಗ ಸ್ವಾಮಿಗಳಂತ ಹೇಳಿ ಇವರನ್ನ ನಾವು ಬರಮಾಡ್ಕೋಬೇಕಂತ ಮಾಡೀವಿ ಅಂತ ಹೇಳಿ ಭಿನ್ನ ಮಾಡಿಕೊಂಡು ತಮ್ಮ ಆಶೀರ್ವಾದಕ್ಕೆ ಬಂದೀವಿ ಅಂತ ಕೇಳ್ಕೊಂಡಾಗ ಪೂಜ್ಯ ಬುದ್ಧಿಜಿಯವರು ಬಹಳಷ್ಟು ವಿಚಾರಗಳನ್ನು ಕೇಳಿ ಸಂತೋಷ ಪಟ್ಟರಲ್ಲದೆ ಅನೇಕ ಹಿರಿಯರ ಕಡೆಯಿಂದ ಮಾತನಾಡ್ರಿ ಅಂತ ಹೇಳಿಸಿದ್ರು. ನಮ್ಮ ಮದರಕಂಡಿ ಮಲ್ಲಪ್ಪಣ್ಣ ಅವರು, ನಮ್ಮ ಮಣ್ಣಿಗೇರಿ ಸಿದ್ದಪ್ಪಣ್ಣ ಅವರು, ಅವರಿಬ್ರು ಈಗಿಲ್ಲ. ಆದ್ರೆ ಆ ನಂತರದಲ್ಲಿ ಅವರ ಜೊತೆಗೆ ಬಂದಿರತಕ್ಕಂಥ ಇನ್ನು ಸಾಕಷ್ಟು ಜನ ಹಿರಿಯರು ಇಲ್ಲೆಲ್ಲ ಇದ್ದೀರಿ. ಅವರು ಅನೇಕರಿಂದ ಮಾತನಾಡಿಸಿ ನಿಮ್ಮ ಈ ಗುರುಗಳನ್ನ ಏನ್ ಬರಮಾಡ್ಕೋಬೇಕಂತ ಮಾಡಿರಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ರಿ ಅಂತ ಎಲ್ಲರ ಮಾತುಗಳನ್ನು ಕೇಳಿ ಅವರು ಕೂಡ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ನಿಮ್ಮ ಮಠಕ್ಕೆ ಯೋಗ್ಯರಾದವರನ್ನೇ ಆರಿಸಿಕೊಂಡಿದ್ದೀರಿ. ಭಕ್ತರಿಗೆ ಯೋಗ್ಯರಾದ ಗುರುಗಳು ಇವರಿದ್ದಾರೆ, ಇವರಿಗೆ ಯೋಗ್ಯರಾದ ಭಕ್ತರು ನೀವೆಲ್ಲ ಇದ್ದೀರಿ. ನಿಮ್ಮಿಬ್ಬರ ಪ್ರೀತಿ ವಿಶ್ವಾಸಗಳು ಹೀಗೆ ಮುಂದುವರಿಯಲಿ ಅಂತ ಹೇಳಿ ವ್ಯವಸ್ಥೆಗೆಲ್ಲ ಕೇಳಿಕೊಂಡು ಹೇಳಿ ಕೇಳಿ ಅಪ್ಪ ನಿಮಗೆಲ್ಲ ಇದು ಒಪ್ಪಿಗೆ ಅಂತ ನನಗೆ ಕೇಳಿದ್ರು. ಅಪ್ಪ ನನಗೆಲ್ಲ ವ್ಯವಹಾರಿಕ ಮುಂದೆ ಇಲ್ಲಿ ಯೋಗ ಸ್ಥಾನಕ್ಕೆ ನೀವು ಒಂದು ಜವಾಬ್ದಾರಿ ತಗೊಂಡು ಮುಂದಬೇಕು ಅಂತ ಆಶೀರ್ವಾದವನ್ನ ಅವರು ಮಾಡಿ ಅನೇಕ ವಿಚಾರಗಳಿದ್ದಾವೆ. ಎಲ್ಲವನ್ನ ಒಮ್ಮೆ ಹೇಳಿಕೊಳ್ಳೋದಕ್ಕೆ ಸೂಕ್ತ ಆದ ಸಮಯ ಅಂತ ಭಾವಿಸ್ತಾ ಆ ಪೂಜ್ಯ ಬುದ್ಧಿಜಿಯವರ ಒಂದು ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಇಬ್ಬರಿಗೂ ಎಲ್ಲ ವಿಚಾರಗಳನ್ನ ವಿಶದವಾಗಿ ತಿಳಿಸಿ ನಮ್ಮನ್ನ ಈ ಆಶ್ರಮಕ್ಕೆ ಪೀಠಾಧಿಕಾರಿಗಳನ್ನಾಗಿ ಮಾಡಲಿಕ್ಕೆ ಪೂರ್ಣ ಕಾರಣೀಕರ್ತರು ನಮ್ಮ ಗೋಡಿಗೆರೆ ಮಲ್ಲಯ್ಯ ಅಪ್ಪಗಳು ಅನ್ನುವಂತಹ ಭಾವನೆ. ಹಾಗಾಗಿ ಆ ಅಪ್ಪಗಳವರು ಪ್ರೀತಿಯಿಂದ ಹರಸಿ ಆಶೀರ್ವದಿಸಿ ಪೀಠಾರೋಹಣ ಕಾರ್ಯದಲ್ಲಿ ನಂತರದಲ್ಲಿ 2016ರಲ್ಲಿ ಮಾಡಿರ್ತಕ್ಕಂಥ ಆಶ್ರಮದ ಸುವರ್ಣ ಮಹೋತ್ಸವದ ಸಮಯದಲ್ಲಿ ಮತ್ತೆ ನಾವು ಒಂದು 12 ವರ್ಷ ಪೂರ್ಣವಾಗಿರ್ತಕ್ಕಂಥ ಈ ದ್ವಾದಶ ಪೀಠಾರೋಹಣ ಮಹೋತ್ಸವದ ಸಂದರ್ಭದಲ್ಲಿ ಆಗಮಿಸಿ ನಮಗೆಲ್ಲ ಆಶೀರ್ವಾದವನ್ನು ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಪೂಜ್ಯರು ಇನ್ನ ಸ್ವಲ್ಪ ಹೊತ್ತು ವೇದಿಕೆಯಲ್ಲಿದ್ರೆ ಬಹಳ ಸಂತೋಷ ಅನ್ನುವಂತ ಭಾವನೆ. ಅವರ ಅನಾರೋಗ್ಯ ಕಾರಣಕ್ಕಾಗಿ ಪೂಜ್ಯರು ತೆರಳೋರಿದ್ದಾರೆ. ಅವರನ್ನು ನಾವು ಗೌರವಿಸಿ ಕಳಿಸಿ ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲ ಅಣಿಯಾಗೋಣ ಅಂತ ಹೇಳ್ತಾ ಈಗ ಪೂಜ್ಯರಿಗೆ ಶಿವಾನಂದ ಹಾಗೂ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಅವಿನಾಭಾವ ಸಂಬಂಧ ಯಾವ ರೀತಿ ಇತ್ತು ಅನ್ನತಕ್ಕಂಥದನ್ನ ತಮ್ಮ ಮಾತುಗಳಲ್ಲಿ ಹೇಳಿದರು. ಅವರಿಗೆ ಶ್ರೀಮಠದ ಈಗ ಪೂಜ್ಯ ಮಹಾಸ್ವಾಮಿಗಳು ನಮ್ಮ ಪ್ರಭುಯ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೆ ಒಂದು ಗೌರವವನ್ನು ಸಲ್ಲಿಸಲಿದ್ದಾರೆ. ಪೂಜ್ಯ ನಾವು ಮುಂದಿನ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಓಂ ನಮೋ ಬ್ರಹ್ಮಾಂಡಾಯ, ಓಂ ನಮೋ ಬ್ರಹ್ಮಾನಂದಾಯ, ಓಂ ನಮೋ ಭಗವತೆ ಬ್ರಹ್ಮಾನಂದಾಯ, ಓಂ ನಮೋ ಭಗವತೆ ಬ್ರಹ್ಮಾನಂದಾಯ. ಪೂಜ್ಯ ಶ್ರೀ ಗುರು ಧನ್ಯವಾದಗಳು. ಇನ್ನು ಮುಂದೆ ತಮ್ಮ ಇಲ್ಲಿರುವವರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಜ್ಯೋತಿಯನ್ನು ಬೆಳೆಸುವ ಮೂಲಕ ಘೋಷಣಾ ಕಾರ್ಯಕ್ರಮ ಮಾಡಿದಂತ ದಾವಣಗೆರೆಯ ವಿರಕ್ತ ಮಠದ ಪರಮಪೂಜ್ಯರಾದಂತಹ ಡಾಕ್ಟರ್ ಅವರಿಂದ ಈಗ ಆಶೀರ್ವಚನ. ದಾವಣಗೆರೆಯ ಪರಮಪೂಜ್ಯ ಶ್ರೀ ಬಸವಪ್ರಭು ಮಹಾಸ್ವಾಮಿಗಳು.
ಮಾಡ್ಕೊಳ್ತಾ ಮಹಾ ಸಂಗಮ ಜ್ಯೋತಿಗಳಾದಂತಹ ಸ್ಮರಣೆ ಮಾಡ್ಕೊಳ್ತಾ ಕವಿಯ ಶ್ರೀ ಗುರುದೇವ ಆಶ್ರಮ ಪರಮ ಪೂಜ್ಯರಾದ ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯೋಗಿಗಳ 159ನೇ ಜಯಂತ್ಯೋತ್ಸವ ಹಾಗೂ ಪೂಜ್ಯ ಶ್ರೀ ಗುರುದೇವ ಸಿದ್ದೇಶ್ವರ ಸ್ವಾಮಿಗಳವರ 81ನೇ ಜಯಂತ್ಯೋತ್ಸವ ಹಾಗೂ 3ನೇ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ ದ್ವಾದಶ ಪೀಠಾರೋಹಣ ಮಹೋತ್ಸವ, ಗುರುದೇವ ಮಂದಿರದ ಕಳಸಾರೋಹಣ, ಗುರುಭವನ ಲೋಕಾರ್ಪಣೆ, ಗ್ರಂಥಗಳ ಲೋಕಾರ್ಪಣೆ, ಮಕರ ಸಂಕ್ರಮಣ ಮಹೋತ್ಸವ ವಿಶೇಷವಾದ ಕಾರ್ಯಕ್ರಮಗಳು ಇಲ್ಲಿ ಜರುಗ್ತಾ ಇದ್ದಾವೆ. ಸಮಾರಂಭದ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಬಸವರಾಜ ಪಟ್ಟಾಚಾರ್ಯ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ವಹಿಸಿ ಆಶೀರ್ವಚನ ನೀಡಿರುವಂತಹ ಪರಮ ಪೂಜ್ಯರಾದ ಮಲ್ಲಯ್ಯ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ನೇತೃತ್ವವನ್ನು ವಹಿಸಿರುವಂತಹ ಗುರು ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ನೀಲಮತ್ತ ಇವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಸಂಘಟನೆಯನ್ನು ಮಾಡಿ ಗುರು ಸಿದ್ದೇಶ್ವರ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿ ಸಿದ್ದರಾಮ ಶಿವ ಮಹಾಸ್ವಾಮೀಜಿಯವರಲ್ಲಿ ಸಲ್ಲಿಸಿ ಎಲ್ಲ ಕಮಿಟಿಯವರಲ್ಲಿಯೂ ಶರಣೆಯರು ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಒಂದೂರಲ್ಲಿ ರಾಮನ ಕಡೆ ಬಹಳ ಶ್ರೀಮಂತರಿದ್ದರು. ಅವರ ಅಜ್ಜ ರಾಮನ ಕಡೆ ಬಹಳ ಪ್ರೀತಿ. ಒಂದು ದಿನ ಅಜ್ಜ ರಾಮನಿಗೆ ಬಹಳ ದುಃಖ ಆಯ್ತು. ರಾಮ ಬಹಳ ಆಸ್ತಿ ಬಂಗಾರ ಇದ್ರು ಎಲ್ಲರೂ ಬೇಕು ಬೇಕು ಅಂತ ಯಾರು ನೆಮ್ಮದಿಯನ್ನ ಸಮಾಧಾನವನ್ನು ನಾವು ಬಿಡ್ತೇವೆ. ಅಧಿಕಾರ ಗಳಿಸಿದ್ರೆ ಪುರಸಭೆಯ ಸದಸ್ಯರಾಗ್ತಾರೆ.
ಅತೃಪ್ತರು ಅಂತ. ಮೊದಲನೇದು ಅತೃಪ್ತರು, ಅಲ್ಪತೃಪ್ತರು. ಅಂದ್ರೆ ಮಾಡಬೇಕು. ಮನೆ ಕಟ್ಬೇಕಂದ್ರೆ ಹೆಚ್ಚಿಗೆ ಬಂಡವಾಳ ಬೇಕು. ದೇವರು ಕೊಟ್ಟಾಗ ಇದ್ರಾಗ ಜೀವನ ಮಾಡೋಣ. ಈ ರೀತಿ ಏನಾಗಲಿ ನಿತ್ಯ ಸೃಷ್ಟಿ ಸಿಗಬೇಕು. ಯಾವ ಬದುಕಿನಲ್ಲಿ ನಿತ್ಯ ದುಃಖಿಯಾಗಿರ್ತಾರೆ, ಅಲ್ಪತೃಪ್ತರು ದುಃಖಿಯಾಗಿರ್ತಾರೆ. ನಿತ್ಯ ಬ್ರಹ್ಮಾಂಡದ ಆಶ್ರಮದಲ್ಲಿ ನಿರ್ಮಾಣ ಆಗಿದೆ ಎನ್ನುವಂತ ಕಾರ್ಯಕ್ರಮಕ್ಕೆ ಮೊದಲನೇ ದಿನನೇ ಇಷ್ಟು ಜನ ಸೇರಿದ್ದಾರೆ. ನನಗಂತೂ ಬಹಳ ಸಂತೋಷ. ನಮ್ಮ ದಾವಣಗೆರೆ ಕಡೆ ಬಂದ್ರೆ, ಬೆಂಗಳೂರು ಕಡೆ ಬಂದ್ರೆ ಟಿವಿ ಮೊಬೈಲ್ ಎಲ್ಲವನ್ನ ಬಿಟ್ಟು ಇರಲ್ಲ. ನಿಮ್ಮಂತ ಪುಣ್ಯವಂತರು ಈ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಅಂತ ಹೇಳಿ ಇಂಥ ಪುಣ್ಯವನ್ನ ಮಾಡಿದ್ದಾರೆ. ಇವತ್ತು ಪಾಲನೆ ಮಾಡ್ತಿರುವಂತ ಒಬ್ಬ ಪುಣ್ಯಾತ್ಮರು ಯಾರಿದ್ದಾರೆ ಅಂದ್ರೆ ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಚಿತ್ರದುರ್ಗ ಮುರುಘಾ ಮಠದಲ್ಲಿನೂ ಇದ್ದರು. ಮುರುಘಾ ಅದ್ಭುತವಾಗಿ ಸ್ವಾಮೀಜಿಯವರಾಗಿ ಅವರು ಚೆನ್ನಾಗಿ ಪರಿಸ್ಥಿತಿ. ಅವರಲ್ಲಿ ಒಂದು ಒಳ್ಳೆಯ ಗುಣ ಅಂತಂದ್ರೆ ಯಾವಾಗ್ಲೂ ಶಾಂತವಾಗಿಲ್ಲ, ಅಷ್ಟಾಗಿರ್ತಾರೆ. ನಿಜವಾಗ್ಲೂ ನಾವು ಶಾಂತವಾಗಿರುವಂತಹ ಒಬ್ಬ ಸಾಧಕರನ್ನ ನಾವು ನಮ್ಮ ಗುರು ನೋಡಿದ್ರೆ ಅದು ಬಹಳ ಮುಖ್ಯವಾಗಿ ಶಾಂತಿಯಿಂದ ಇರಬೇಕಾಗ್ತದೆ. ಮುಖ್ಯವಾಗಿ ತಕ್ಷಣ ಅವರಿಗೆ ಶರಣಾರ್ಥಿ ಅಂತ ಹೇಳಬೇಕು, ಕೈ ಮುಗಿಬೇಕು ಅಂತ ಅನ್ಸ್ಬೇಕು. ಕೈ ಮುಗಿಬೇಕಂತ ಅನ್ಸೋದು ಅಂದ್ರೆ ಸ್ವಾಮಿಗಳು ಅಂತರಂಗವಾಗಿ ನಾವು ಕೈ ಮುಗಿದಂತ ಹೇಳೋದೇ ಮುಖ ಭಾವನೆ ಅಂತ ಉಳಿದಂತಹ ಸ್ವಾಮಿಗಳು ಯಾರು ಅಂದ್ರೆ ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಆಗಿದ್ದಾರೆ ಅಂತ ಒಳ್ಳೆಯ ಸ್ವಾಮೀಜಿಯವರು ನಿಮ್ಮೂರಿಗೆ ಸಿಕ್ಕಿದ್ದು ನಿಮ್ಮೆಲ್ಲರ ಪುಣ್ಯ. 12 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಎಲ್ಲ ಮಾಡಿದ್ದಾರೆ.
ಕೇಂದ್ರ ಆಗಿದೆ. ನೀವೆಲ್ಲರೂ ಇಲ್ಲಿ ಬಂದು ಪ್ರತಿದಿನ ಬಂದು 15 ಅರಳಿಸುವಂತಗಳಿಗೆ ಪ್ರವಚನ ಅಂತ ಕರೀತಾರೆ. ಇಷ್ಟೊಂದು ಸಂಖ್ಯೆ ಸೇರಿದ್ದೇವೆ. ನಾವು 4 ಒಳ್ಳೆ ಮಾತುಗಳನ್ನ ಕೇಳಬೇಕು. ಅದು ಬಿಟ್ಟು ನಾವೇನ್ ಮಾಡ್ತೀವಿ, ಮಂದಿ ಮಾತು ಕೇಳ್ತೀವಿ, ಗಾಳಿ ಮಾತು ಕೇಳ್ತೀವಿ, ಕೆಟ್ಟ ಮಾತುಗಳನ್ನ ಕೇಳಲಿಕ್ಕೆಲ್ಲ ಕಿವಿ ಇರೋದು ಅದಕ್ಕೆ ಒಳ್ಳೆಯ ಮಾತುಗಳನ್ನ ಆಗ್ಲಿಕ್ಕೆ ಇದೆ ಅನ್ನುವಂತ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಸೂತಕ ಹೋಗಿತ್ತು ಸದ್ಗುರುವಿನ ಯಾರು ಸದ್ಗುರುವಿನ ವಚನವನ್ನ ಕೇಳ್ತಾರೆ ಅವರಲ್ಲಿರುವ ಆ ಅಜ್ಞಾನ ಕತ್ತಲು ನಿವಾರಣೆ ಆಗಬೇಕಾದ್ರೆ ಗುರುವಿನ ಕೇಳಬೇಕು, ಮಾಡಬೇಕು. ಆಗ ಭಕ್ತ ಅವನು ಅಸಾಮಾನ್ಯನಾಗಿ ಶರಣನಾಗಲಿಕ್ಕೆ ಸಾಧ್ಯ. ಜ್ಞಾನಿಯಾಗಲಿಕ್ಕೆ ಸಾಧ್ಯ. ನಾವು ಹೇಳಬೇಕು ಅನ್ನುವಂಥ ಏನು ಮನದಲ್ಲಿರುವಂತಹ ಬೇಕಾದ್ರೆ ಕೂಡಲ ಸಂಗನ ಸ್ವಭಾವ ಮಾಡುವುದು. ಮನಸ್ಸು ಪ್ರವಚನ ಬಹಳ ಮುಖ್ಯ. ಕಾರ್ಯಕ್ರಮವನ್ನ ನಮ್ಮ ಅವರು ಹೇಳಿಕೊಡ್ತಾ ಇದ್ದಾರೆ. ಒಳ್ಳೆ ಕಾರ್ಯಕ್ರಮವನ್ನ ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಹಾಗೂ ಶ್ರೀಮಠದ ಕಮಿಟಿಯವರು ತಾವೆಲ್ಲರೂ ಏರ್ಪಡಿಸಿರೋದು ಸಂತೋಷವನ್ನ ತಂದಿದೆ. ಅದನ್ನೆಲ್ಲ ನೋಡಿ ಆನಂದ ಬರುವಂತಹ ನೋಡಿರ್ತೇವೆ, ಬಟ್ಟೆ ಅಂಗಡಿಗೆ ಹೋಗ್ಬಿಡ್ತೇವೆ. ಅದ್ರ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಭಾಗಿಗಳಾಗಿ ವಿಶೇಷವಾಗಿ ಮಹಾತ್ಮರ ಪ್ರವಚನ ಚಾಲನೆಯನ್ನು ಕೊಟ್ಟು ಅದ್ಭುತವಾಗಿರುವಂತಹ ಹರಿಸಿದ್ದಾರೆ. ಆ ಪೂಜ್ಯರ ಪ್ರೀತಿ ವಿಶ್ವಾಸ ಬಹಳ ದೊಡ್ಡದು. ಅವರು ಒಂದೇ ಮಾತಿಗೆ ಆಗಲಿ ಬರ್ತಿದ್ರಪ್ಪ, ನಮ್ಮದೇ ಕಾರ್ಯಕ್ರಮ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿ ನಮ್ಮನ್ನು ಹರಿಸಿದ್ರು. ಹಾಗಾಗಿ ಅಂಥ ಪೂಜ್ಯರ ಆತ್ಮೀಯತೆಯನ್ನು ಬಹಳ ವರ್ಷಗಳಿಂದ ನಾವು ಅನುಭವಿಸ್ಕೊಂಡು ಬಂದಿದ್ದೇವೆ. ಅದರಲ್ಲೂ ವಿಶೇಷವಾಗಿ ದಾವಣಗೆರೆಗೆ ಬನ್ನಿ ಅಂತ 2-3 ಸಾರಿ ಅವರು ಶ್ರಾವಣ ಮಾಸದ ಪ್ರವಚನಕ್ಕೆ ಕೇಳಿದರು. ಆಗ ಈ
ಇಂದ್ರಪ್ಪ ರಘುಕವಿಯಲ್ಲಿ ನಮ್ಮ ಗುರುಗಳದೊಂದು ಪದ್ಧತಿ, ಅವರೇ ನಡೆಸಿಕೊಡ್ತಾ ಬಂದಿರತಕ್ಕಂಥ ಶ್ರಾವಣ ಮಾಸದ ಕಾರ್ಯಕ್ರಮವನ್ನ ನಾವು ಬಿಡ್ಲಿಕ್ಕೆ ಆಗದು ಅನ್ನುವಂತ ಮಾತನ್ನು ಹೇಳಿದಾಗ ಮತ್ತೊಂದ್ಸಲಿ ತಾವು ಅನುಕೂಲ ಮಾಡಿಕೊಡ್ರಿ, ಯಾವಾಗಲಾದ್ರೂ ಒಮ್ಮೆ ಶ್ರಾವಣ ಮಾಸದ ಪ್ರವಚನವನ್ನ ನಡೆಸ್ಕೊಡ್ಬೇಕು ನೀವು ಅಂತ ಪೂಜ್ಯರು ಹೇಳಿದಾಗ, ನೋಡೋಣಪ್ಪ ಇನ್ನೊಂದು ಸ್ವಲ್ಪ ವರ್ಷ ಹೋದ್ಮೇಲೆ ಆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ಅಂತ ನಾನು ಅವರಿಗೆ ತಿಳಿಸಿದ್ದೆ. ಆ ನಂತರದಲ್ಲಿ ಚಿತ್ರದುರ್ಗದಲ್ಲಿದ್ದಾಗಲೂ ಕೂಡ ಬಹಳ ಪ್ರೀತಿಯಿಂದ ಪೂಜ್ಯರು ತಮ್ಮ ಮಾತುಗಳಿಂದ ತಮ್ಮ ಸ್ನೇಹವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ರು. ಅಂಥ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಬಂದು 2 ಮಾತುಗಳನ್ನಾಡಿ ಹರಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಆಶ್ರಮದ ವತಿಯಿಂದ ಪೂಜ್ಯರಿಗೆ ಒಂದು ಗೌರವವನ್ನ ಸಲ್ಲಿಸೋಣ. ಪೂಜ್ಯ ಶ್ರೀ ಮಹಾಸ್ವಾಮಿಗಳ ಹೃದಯ ಯಾವ ರೀತಿ ಅಪಾರ ಪ್ರಮಾಣದ ಭಕ್ತರನ್ನ ಬ್ರಹ್ಮಾಂಡ ಆಸ್ಪತ್ರೆಗೆ ಬೆಳೀತಾ ಇದೆಯೋ ಆ ರೀತಿ ಇಂಥ ದೂರದ ಮಹಾತ್ಮರನ್ನು ಕೂಡ ನಮ್ಮ ಆಶ್ರಮಗಳಿಗೆ ಕರೆತರ್ತಾ ಇದೆ ಅಂತಕ್ಕಂಥದ್ದು ಬಹಳ ಖುಷಿಯ ವಿಚಾರ. ಅವರು ಇವರು ಪೂಜೆಯು ಅನಂತರ ಧನ್ಯವಾದ ಸಲ್ಲಿಸ್ತಾ ಆತ್ಮೀಯ ಇನ್ನು ಮುಂದೆ ಇವತ್ತಿನ ಕಾರ್ಯಕ್ರಮದ ಒಂದು ದಾಸೋಹ ಸೇವೆಯಲ್ಲಿ ಇರುವ ಶ್ರೀ ಮಹದೇವ್ ಭೀಮಪ್ಪ ಉಪ್ಪಾರ್ ಹಾಗೂ ಶ್ರೀ ಹನುಮಂತ್ ದೊಡ್ಡಸಿದ್ದಪ್ಪ ಉಪ್ಪಾರ್ ಹಾಡುಗಳು ಇವರಿಗೂ ಕೂಡ ಒಂದು ಆಶೀರ್ವಾದ ಪೂರ್ವಕ ಸನ್ಮಾನ ನೆರವೇರಿಸಿದೆ. ದಯವಿಟ್ಟು ವೇದಿಕೆಗೆ ಆಗಬೇಕಾಗಿ ಶ್ರೀ ಮಹದೇವ್ ಭೀಮಪ್ಪ ಉಪ್ಪಾರ್ ಹಾಗೂ ಶ್ರೀ ಹನುಮಂತ್ ದೊಡ್ಡಸಿದ್ದಪ್ಪ ಉಪ್ಪಾರ್ ಕಾರ್ಯಕರ್ತರು ಅಲ್ಲಿ 2 ಚೇರ್ಗಳನ್ನು ವ್ಯವಸ್ಥೆ ಮಾಡಬೇಕು. ಇನ್ನು ನಾಳೆ ಒಂದು ವಿಶೇಷ ಕಾರ್ಯಕ್ರಮ ತಮ್ಮೆಲ್ಲರಿಗೂ ತಿಳಿದಿರುವಂತೆ ನಾಳೆ 31 ಡಿಸೆಂಬರ್ ರೊಟ್ಟಿ ಜಾತ್ರೆಯ ಕಾರ್ಯಕ್ರಮವಿದೆ. ರಬಕವಿಯ ಶಂಕರಲಿಂಗ ದೇವಸ್ಥಾನದಿಂದ ಮಧ್ಯಾಹ್ನ 3 ಗಂಟೆಗೆ ಎಲ್ಲ ತಾಯಂದಿರು ಈಗಾಗಲೇ ತಮ್ಮ ಮಹಿಳಾ ಮಂಡಳದಲ್ಲಿ ಒಬ್ಬರಿಗೊಬ್ಬರು ಆ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಆದರೂ ಕೂಡ ನೆನಪಿಸುವುದಂದ್ರೆ ನಾಳೆ 31ನೇ ತಾರೀಕು ರೊಟ್ಟಿ ಜಾತ್ರೆ ರಬಕವಿಯ ಶಂಕರಲಿಂಗ ದೇವಸ್ಥಾನದಿಂದ ಬ್ರಹ್ಮಾಂಡ ಆಶ್ರಮದವರೆಗೆ. ಆದ್ದರಿಂದ ಎಲ್ಲಾ ತಾಯಂದಿರು ಕೂಡ ತಮ್ಮ ಒಂದು ರೊಟ್ಟಿ ಸೇವೆಯನ್ನ ಏನ್ ಮಾಡ್ತಾ ಇದ್ದೀರಿ ಮಧ್ಯಾಹ್ನ 3 ಗಂಟೆಗೆ ಶಂಕರಲಿಂಗ ದೇವಸ್ಥಾನದಲ್ಲಿ ಬರಬೇಕಾಗಿ ವಿನಂತಿ. ಇವತ್ತಿನ ಕಾರ್ಯಕ್ರಮದ ದಾಸೋಹರಾದಂತ ಶ್ರೀ ಮಹದೇವ್ ಭೀಮಪ್ಪ ಉಪ್ಪಾರ್, ಶ್ರೀ ಹನುಮಂತ ದೊಡ್ಡಸಿದ್ದಪ್ಪ ಉಪ್ಪಾರ್ ಆರೋಗ್ಯವಿದ್ದಾರೆ. ಅವರಿಗೆ ಈಗ ಶ್ರೀಮಠದ ವತಿಯಿಂದ ಒಂದು ಆಶೀರ್ವಾದ ಪೂರ್ವಕ ಸನ್ಮಾನ ನೆರವೇರ್ತಾ ಇದೆ. ಅದನ್ನ ಪೂಜ್ಯರು ನೆರವೇರಿಸ್ತಾ ಇದ್ದಾರೆ. ಆಮೇಲೆ ನಾಳೆ ಮಂಗಳವಾರ 31ನೇ ತಾರೀಕು ರೊಟ್ಟಿ ಜಾತ್ರೆ ನಂತರ ಏನೆಲ್ಲ ತಾಯಂದಿರಿಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಪೂಜ್ಯ ಶ್ರೀ ಮಣಿಪುರ ಪ್ರಭುಸ್ವಾಮಿಗಳು ಚಿಮ್ಮಣಿಯವರು ತಾಲೀಮು ವಹಿಸಿದ್ದಾರೆ. ಬನಟ್ಟಿಗೆ ಹಿರೇಮಠದ ಪೂಜ್ಯರು ಹಾಗೂ ಹರಿಂದಿಯ ಕಮರಿ ಮಠದ ಪೂಜ್ಯರು ಇವರೆಲ್ಲ ಪೂಜ್ಯರು ಆಗಮಿಸಿದ್ದಾರೆ. ಹಾಗೆ ಅನೇಕ ಅತಿಥಿ ಮಹೋದಯರಿದ್ದಾರೆ. ಆಮೇಲೆ ಯಥಾ ಪ್ರಕಾರ ಮಹಾತ್ಮರ ಒಂದು ಚರಿತಾಮೃತ ಪ್ರವಚನ ಕೂಡ ಪ್ರತಿನಿತ್ಯ ನೆರವೇರಲಿದೆ. ಪ್ರತಿನಿತ್ಯ ಸರಿಯಾಗಿ 6 ಗಂಟೆಗೆ ಸಂಗೀತ ಪ್ರವಚನ ಕಾರ್ಯಕ್ರಮ ನಿಶ್ಚಿತವಾಗಿ ಪ್ರಾರಂಭವಾಗೇ ಆಗುತ್ತೆ. ಆದ್ದರಿಂದ ತಾವು ಎಷ್ಟು ಸರಿಯಾದ ಸಮಯಕ್ಕೆ ಬರ್ತೀರೋ ಅಷ್ಟು ನಾವು ಸರಿಯಾದ ಕ್ರಮದಲ್ಲಿ ಕಾರ್ಯಕ್ರಮಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಸರಿಯಾಗಿ 6 ಗಂಟೆಗೆ ಶ್ರೀಮಠದಲ್ಲಿ ಇರಬೇಕಾಗಿ ಕೋರಿಕೆ. ಈಗ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಕೊನೆಯ ಘಟ್ಟ ಪೂಜ್ಯ ಆಶೀರ್ವಚನ ಸಾನ್ನಿಧ್ಯಪರ ಮಾತುಗಳು. ಆ ಮಾತುಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ನಮ್ಮ ಶರಣ ಸಮರ್ಪಣೆಯನ್ನ ಸಲ್ಲಿಸಿಬಿಡ್ತೇವೆ. ತಮಗೆಲ್ಲ ತಿಳಿದಿರುವಂತೆ ಕಾರ್ಯಕ್ರಮ ನಿನ್ನೆಯಿಂದ ಪ್ರಾರಂಭವಾಗಿದೆ. ಅದ್ಭುತವಾಗಿರುವಂತಹ ಕಾರ್ಯಕ್ರಮ ನಿನ್ನೆಯ ದಿನದಿಂದ ಬಹಳ ಅದ್ಭುತವಾಗಿ ಪ್ರಾರಂಭಗೊಂಡಿದೆ. ತಾವೆಲ್ಲ ನಾ ಭೂತೋ ನಾ ಭವಿಷ್ಯತಿ ಎನ್ನುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀರಿ. ಬಹುಶಃ ಬಹಳಷ್ಟು ಜನ ಹಿರಿಯರು ಭಾವುಕರಾದರು. ಅದರಲ್ಲೂ ನಾವು ಅಂದ್ಕೊಂಡಿದ್ದಿಲ್ಲ, ಒಬ್ಬರು ನಿಜಕ್ಕೂ ರಾಂಭು ನೀಲಕಂಠ ಮಠದಿಂದ ರಘುಕವಿ ಮಠದ ಬರೋವರೆಗೂ 2 ಸಾರಿ ಕಣ್ಣೀರು ತಂದೆ ಅಂತ ಹೇಳಿದರು ಅವರು.
ಯಾಕ್ರಿಪ ಅಂತ ನಾವು ಹೋದಾಗ ಇಲ್ಲ ಅಷ್ಟು ಭಾವುಕತೆ ಉಕ್ಕಿ ಬಂತು ಅಂತೇಳಿ. ಯಾಕಂದ್ರೆ ಇಂಥ ಕಾರ್ಯಕ್ರಮವನ್ನ ನಾನು ನೋಡಿದ್ದೆ ಅಪರೂಪ ಅಂತೇಳಿ. ಎಂಥ ವಿಶೇಷ ಅಂತ ಕೇಳಿದ್ರೆ 1 ಕಿಲೋಮೀಟರ್ನಷ್ಟು ಸಾಲು ಸಾಲು ಜನವೇ. ನಾವು ನಿನ್ನೆ ವೇಳೆ ಬಹಳ ಆಗಿತ್ತು, ಅದರ ಬಗ್ಗೆ ಬಹಳ ಮಾತನಾಡೋದು ಬೇಡ ಅಂತ ಬಿಟ್ವಿ. ಬಹುಶಃ ಅದರ ಬಗ್ಗೆನೇ ಒಂದು ಪ್ರವಚನ ಆಗ್ತದೇನೋ ಹೇಳ್ತಾ ಹೋದ್ರೆ. ಅಷ್ಟು ಸುಂದರವಾಗಿರುವಂತಹ ಕಾರ್ಯಕ್ರಮವನ್ನು ನಿನ್ನೆ ದಿವಸ ನಾವೆಲ್ಲರೂ ಕೂಡ ಸೇರಿ ಮಾಡಿದಿರಿ. ರಘುಕವಿ ನಗರದ ಎಲ್ಲ ಹಿರಿಯರು, ಸರ್ವ ಸಮಾಜದ ಹಿರಿಯರು ಮತ್ತು ಎಲ್ಲ ಮಹಿಳಾ ಮಂಡಳದ ತಾಯಿಯರು ಬಹುಶಃ ಎಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ರಿ ಅಂತ ಅನ್ನೋದು ನಮ್ ಗಮನಕ್ಕಿಲ್ಲ. ಬಹುಶಃ ಎಲ್ಲರೂ ಒಬ್ಬರಿಗೊಬ್ಬರಿಗೆ ಹೇಳ್ಕೊಂಡಿರಿ ಮತ್ತು ವಿಶೇಷವಾಗಿ ಆಯಾ ಸಂಘಟನೆಯ ಅಧ್ಯಕ್ಷರುಗಳಿಗೆ ಒಂದು ಪತ್ರವನ್ನ ಕೊಟ್ಟು ಹೇಳಿದ್ದೀರಿ. ಜೊತೆಗೆ ಬೇರೆ ಬೇರೆಯವರಿಗೆಲ್ಲ ಫೋನ್ ಮಾಡಿ ಹೇಳಿದ್ದೀರಿ ಅನ್ನೋದು ನಮ್ಮ ಗಮನಕ್ಕೆ. ಇನ್ನು ಹಿರಿಯರೆಲ್ಲ ಏನಪ್ಪಾ ಅಂತಂದ್ರೆ ರಥದ ಮತ್ತು ಕಲಾ ತಂಡಗಳ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಮತ್ತು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿಗೆಲ್ಲ ತಯಾರು ಮಾಡಿಕೊಂಡಿದ್ರು. ಆದರೆ ಕಾರ್ಯಕ್ರಮ ಹೇಗೆ ನಡೀತದೆ ಅನ್ನೋದು ಅದು ನಿನ್ನೆ ದಿವಸ ಪೂರ್ಣವಾಗಿ ಭಾಗಿಗಳಾದವರಿಗೆ ಮಾತ್ರ ಗೊತ್ತಿದೆ ಅನ್ನುವಂತಹದ್ದು. ಖರೆ ಎಷ್ಟು ರೀತಿಯ ವ್ಯವಸ್ಥೆಗಳು ಮತ್ತು ಯಾವ ರೀತಿಯ ವ್ಯತ್ಯಾಸಗಳು ಆಗದಂತೆ ರಾಂಪುರ್ ನೀಲಕಂಠ ಮಠದಿಂದ ರಘುಕವಿ ಬ್ರಹ್ಮಾನಂದ ಮಠದವರೆಗೆ ಬರೋವರೆಗೂ ಎಷ್ಟು ರೀತಿಯ ಅಚ್ಚುಕಟ್ಟು ವ್ಯವಸ್ಥೆ ಅಂತೇಳಿ. ರಾಂಪುರ್ ನೀಲಕಂಠ ಮಠದಲ್ಲಿ ಆ ನೀಲಕಂಠ ಮಠದ ಸರ್ವ ಹಿರಿಯರು ಸೇರಿಕೊಂಡು ಪಾದಪೂಜೆಯನ್ನು ನೆರವೇರಿಸಿ ಬೀಳ್ಕೊಡುವಂತಹ ಕಾರ್ಯ, ಜೊತೆಗೆ ಸಂಗಮ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಆ ಎಲ್ಲ ಸದಸ್ಯರು ಸೇರಿಕೊಂಡು ಉಪಹಾರ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಒಂದು. ಆ ನಂತರದಲ್ಲಿ ಕಲಾಮೇಳಗಳು, ಬಹುಶಃ ಕಲಾಮೇಳಗಳ ಹೆಸರು ಹೇಳಕ್ ಆಗುದಿಲ್ಲ. ಎಷ್ಟು ಕಲಾಮೇಳಗಳು ಅಂತಂದ್ರೆ ನಾ ಮುಂದು ತಾ ಮುಂದು ಅಂತ ಎಲ್ಲರೂ ಬಂದರು. ಹೇಳಿದ್ದು 10 ಕಲಾ ತಂಡಗಳಾದ್ರೆ ಭಾಗವಹಿಸಿರುವಂತ ಕಲಾ ತಂಡಗಳು 15ಕ್ಕೂ ಹೆಚ್ಚು ಅನ್ನುವಂತಹದ್ದು. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ನಂದಿಕೋಲಿನ ವಿಷಯಕ್ಕೆ ಬಂದ್ರೆ 2 ಹೇಳಿಬಿಡೋಣ ಅಂತ ಹೇಳಿದ್ರೆ ಬಹುಶಃ ನಂದಿಕೋಲುಗಳು ಬಹಳಷ್ಟು ಆಗುತ್ತೆ. ಹೊಸೂರಿನ ನಂದಿಕೋಲುಗಳು, ರಘುಕವಿಯ ನಂದಿಕೋಲು, ಹಾಗೆ ಇನ್ನುಳಿದ ಅನೇಕ ದೇವಸ್ಥಾನಗಳ ನಂದಿಕೋಲುಗಳು ಕೂಡ ಭಾಗವಹಿಸಿರ್ತಕ್ಕಂಥದ್ದು. ಜೊತೆಗೆ ಕನ್ನಡ ಸಂಸ್ಕೃತಿ ಇಲಾಖೆಯ 3 ಕಲಾ ತಂಡಗಳು ಬಂದಿರತಕ್ಕಂಥದ್ದು. ಹೀಗೆ ಇವೆಲ್ಲದರ ಜೊತೆಗೆ ಕುಂಭ ಆರತಿ, 20 ಮಹಿಳಾ ಮಂಡಳಗಳು ಸೇರಿಕೊಂಡು ಕುಂಭ ಆರತಿ ವ್ಯವಸ್ಥೆ ಮಾಡಿದ್ರೆ ಬಹುಶಃ ಕೈ ಸೋತು ಮತ್ತು ಶಾಸ್ತ್ರಾತು ಆಯಾಸಾತು ಅನ್ನುವಂತಹ ಒಂದಿಷ್ಟು ಲಕ್ಷಣಗಳು ಯಾರ ಮುಖದಲ್ಲೂ ಕಾಣಿಲ್ಲ. ಎಷ್ಟು ಖುಷಿ ಅಂದ್ರೆ ನಾವು ಅನ್ಕೊಂಡ್ವಿ ಬಹಳ ಹೊತ್ತಾತು ಅಂತ ಹೇಳಿ. ಆದ್ರೆ ಅವಾಗಳು ಏನಂದ್ರು ಅಂತಂದ್ರೆ ಎಷ್ಟು ದೌಡು ಮುಗೀತಲ್ಲ ಅಂತ ಅವಾಗಳು ಅಂದ್ರು. ಅಂದ್ರೆ ಅಷ್ಟು ಖುಷಿ ಅವರಿಗಿತ್ತು ಅನ್ನುವಂತಹದ್ದು. ಅದ್ರ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಇನ್ನ ವಿಶೇಷವಾಗಿ ಏನು ವಾರ್ಖರಿ ನೃತ್ಯ ಅಂತ ಮಾಡಿದ್ರಲ್ಲ, ನಾವೆಲ್ಲ ನೋಡಿದ್ವಿ. ರಘುಕವಿ ನಗರದಲ್ಲಿ ಅದೊಂದು ಹೊಸದು ತಯಾರಾಗಿದೆ. ದಾನೇಶ್ವರಿ ಮಹಿಳಾ ಮಂಡಳದವರು ವಾರ್ಖರಿ ನೃತ್ಯವನ್ನ ಮಾಡುವಂತಹದ್ದು. ಜೊತೆಗೆ ಏನಪ್ಪಾ ಅಂತಂದ್ರೆ ಅವರಷ್ಟೇ ನೃತ್ಯ ಮಾಡ್ಲಿಲ್ಲ, ನಾವು ಎಲ್ಲಿ ಸೋತಾಳು ಅಂತ ಹೇಳಿ. ಯಾಕಂತಂದ್ರೆ 4-5 ಕಿಲೋಮೀಟರ್ಗಳ ದೂರ ಆಗ್ತದೆ. ಆದ್ರೆ ಆ ಎಲ್ಲ ದಾರಿ ಉದ್ದಕ್ಕೂ ಕೂಡ ಒಂದೇ ಸಮನಾದ ಖುಷಿಯನ್ನ ವ್ಯಕ್ತಪಡಿಸಿ ಅವರು ನೃತ್ಯವನ್ನ ಮಾಡಿ ಚಳನ್ ಕೊಳ್ಳಾಗ ಹಾಕೊಂಡು ತಾಳ ಮಾರಿಸ್ಕೊಂಡು ಆಡಿರ್ತಕ್ಕ ಕುಣಿಯೋದೇನದಲ್ಲ ಬಹಳ ಸೊಗಸಾಗಿತ್ತು. ಅವರು ಕುಣಿಯೋದು ನೋಡಿ ಹಿರಿಯರಿಗೆ ಯುವಕ ಮಂಡಳದವರಿಗೆ ಸಮಾಧಾನ ಆಗ್ಲಿಲ್ಲ. ನಾವೇ ಆ ಎಲ್ಲ ಚಳನ್ಗಳಲ್ಲಿ ಇವರು ತಗೊಂಡು ಇವರು ಕುಣಿಯಕ್ಕೆ ಶುರು ಮಾಡಿದ್ರು. ಬಹುಶಃ ಅದೊಂದು ಬಹಳ ಸ್ಮರಣೀಯವಾಗಿತ್ತು. ಮತ್ತೆ ಇಂಥ ಖುಷಿಗೆ ಕಾರಣ ಆಗಿರ್ತಕ್ಕಂಥ ನಿಮಗೆ ನಾವು ಬಹಳ ಧನ್ಯವಾದ ಹೇಳ್ತೀವಿ ಅಂತ ಅವ್ರು ನಮಗೆ ಹೇಳಿದ್ರು. ನಾವು ನಿಮಗೆ ಅಪ್ಪ ಇದಕ್ಕೆ ಕಾರಣ ಆದವರು ನಾವಲ್ಲ, ನೀವೇ ಇದಕ್ಕೆ ಕಾರಣ ಆದವರು. ಯಾಕಂತಂದ್ರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಉತ್ಸವಗಳಿಗೆ ಸಂಪೂರ್ಣವಾಗಿರುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಭಾಗಿಗಳಾಗಿ ಆ ಮೆರಗನ್ನುವಂತಹ ಕಾರ್ಯವನ್ನು ಮಾಡಿದ್ದು ನೀವೇ ಎನ್ನುವ ಮಾತುಗಳನ್ನ ನಾವು ಬಂದ್ವಿ. ಅಷ್ಟು ಅಚ್ಚುಕಟ್ಟಾಗಿ ನಡೆದಿರ್ತಕ್ಕಂತಹ ಕಾರ್ಯಕ್ರಮ. ನಂತರದಲ್ಲಿ ಆಶ್ರಮಕ್ಕೆ ಬಂದು ತಲುಪಿದ ಮೇಲೆ ನಿಜಕ್ಕೂ ಭಕ್ತಿ ನೋಡ್ರಿ, ಆರತಿಗಳ ಇನ್ನು ಬೆಳಗುತ್ತಾನೆ ಇದ್ದು ಆರತಿಗಳೆಲ್ಲ. ಅದರ ಜೊತೆಗೆ ಕುಂಭಗಳನ್ನೆಲ್ಲ ಇಟ್ಕೊಂಡು ತಾಯಿಯರು ಕುತ್ಕೊಂಡಿದ್ದು ಮತ್ತೆ ಎಲ್ಲಾ ಮಹಿಳಾ ಮಂಡಳ ತಾಯಂದ್ರು ಆರತಿ ಮಾಡಿ ಮತ್ತೇನಪ್ಪಾ ಅಂದ್ರೆ ಅದು ಎಳೆ ತೆಗಿಯೋದು ಅಂತ ಇರ್ತಾರಲ್ರಿ, ಏನಪ್ಪಾ ನೆದರಾಗಬಾರದು ಅಂತ ಹೇಳಿ ಏನು ಪ್ರೀತಿಯನ್ನು ವ್ಯಕ್ತಪಡಿಸ್ತೀರಲ್ಲ, ಬಹುಶಃ ಆ ಪ್ರೀತಿಗೆ ಬೆಲೆ ಕಟ್ಟಕ್ ಆಗೋದಿಲ್ಲ, ನಿಮ್ಮೆಲ್ಲರ ಭಕ್ತಿಗೆ ಬೆಲೆ ಕಟ್ಟಕ್ ಆಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಂಡು
ಹಾಗಾಗಿ ನಾವೊಂದು ಮಾತು ಹೇಳಿದ್ವೇನಪ್ಪಾ ಅಂತಂದ್ರೆ ಕನಕದಾಸರಿಗೆ ಅವರು ಗುರುಗಳು ಕೊಟ್ಟ ಬಾಳೆಹಣ್ಣನ್ನು ತಿನ್ನಾಕ ಯಾರೂ ಇಲ್ಲದ ಜಾಗ ಸಿಗಲಿಲ್ಲ ಅಂತ. ನಾವು ನಿನ್ನೆ ದಿವಸ ಯಾರು ಇಲ್ಲದ ಜಾಗ ನೋಡಬೇಕು ಅಂತ ಹೊಳ್ಳಿದ್ರೆ ನಮಗೂ ಯಾರು ಇಲ್ಲದ ಜಾಗ ಸಿಗಲೇ ಇಲ್ಲ ಅನ್ನುವಂತಹದ್ದು. ಅಷ್ಟೊಂದು ಸಂಖ್ಯೆಯ ಜನ ಎಲ್ಲ ಸೇರ್ಕೊಂಡು ಕಾರ್ಯಕ್ರಮ ಬಹಳ ಸೊಗಸಾಗಿ ಮಾಡಿದ್ರಿ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರೆ ಪ್ರಸಾದ ಹರಿದು ಬರುವ ಜನ ನೋಡಿದ್ರೆ ಹಿರಿಯರಿಗೆ ಆತಂಕ ಮಾಡುವ ವ್ಯವಸ್ಥೆಯನ್ನ ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ಅಂತೇಳಿ. ಯಾಕಂದ್ರೆ ಕೆಲವರು ಕೇಳ್ತಿದ್ರು ಕಾರ್ಯಕ್ರಮಕ್ಕೆ ಎಷ್ಟು 1,000 2,000 ಜನ ಎಷ್ಟಂತ ಮತ್ತೆ ಅಡಿಗೆ ಮಾಡಿಸೋದು ನಾವೆಲ್ಲ ಮಾಡ್ತೀವಿ ಅಂತ. ಅವಾಗ ನಾವ್ ಹೇಳಿದ್ವಿ ನೋಡ್ರಪ್ಪ, ಇದೊಂದು ಮದುವೆ ಅಲ್ಲ, ಇದೊಂದು ನಿಬ್ಬಣ ಅಲ್ಲ, ಇದೊಂದು ಕಾರ್ಯಕಟ್ನ ಅಲ್ಲ. 500 ಮಂದಿಗೆ ಒದರಿವಿ, 1000 ಮಂದಿಗೆ ಒದರಿವಿ, 15 ಮಂದಿಗೆ ಹೇಳಿವಿ ಅನ್ನಕ್ ಬರೋದಿಲ್ಲ. ಹಾಗಾಗಿ ಇದು ಏನಪ್ಪಾ ಅಂತಂದ್ರೆ ಎಲ್ಲರನ್ನ ಒಳಗೊಂಡು ಮಾಡುವ ಕಾರ್ಯಕ್ರಮ. ಎಲ್ಲರಿಗೂ ಭಿನ್ನ ಮಾಡ್ಕೊಂಡಿವಿ. 1 ಊರಲ್ಲ 2 ಊರಲ್ಲ, ರಘುಕವಿಯ ಸುತ್ತಮುತ್ತ 28 ಊರು. ಅದರ ಜೊತೆಗೆ ಈ ಆಶ್ರಮದ ಶಾಖಾ ಮಠಗಳಾಗಿರುವಂತಹ 10-11 ಆಶ್ರಮಗಳು. ಅದರ ಜೊತೆಗೆ ಏನಪ್ಪಾ ಅಂದ್ರೆ ನಾವು ಪ್ರವಚನಗಳಿಗಾಗಿ ಓಡಾಡಿ ಬಂದಿರತಕ್ಕಂತ 34 ಊರುಗಳು. ಇವೆಲ್ಲ ಊರುಗಳನ್ನು ಸಂಪರ್ಕ ಮಾಡಿದೀವಿ, ಎಲ್ಲರಿಗೂ ಹೇಳಿದೀವಿ. ಹೀಗಿದ್ದಾಗ ಎಷ್ಟು ಸಂಖ್ಯೆ ಒಳಗೆ ನಾವು ವ್ಯವಸ್ಥೆ ಮಾಡಿಕೊಳ್ಳುವುದು ಅನ್ನೋದು ಒಂದು ವಿಚಾರ. ಆದ್ರೆ ಆ ಒಂದು ನಿನ್ನೆ ಹರಿದು ಬರುವ ಜನ ನೋಡಿದ್ರೆ ಬಹುಶಃ ಹಿರಿಯರು ಏನೇನ್ ಮಾಡ್ತಾ ಇದ್ದಾರೆ ಅಂತ ನಾವು 2-3 ಸಾರಿ ವಿರೂಪಾಕ್ಷನಿಗೆ ಕೇಳ್ತಿದ್ವಿ. ಇಲ್ಲ, ನಮ್ಮ ಹತ್ರ ಎಲ್ಲರೂ ಕಿವಿಯಲ್ಲಿ ಹೇಳಿ ಹೋಗಿದ್ದಾರೆ, ನಾವಂತೂ ನೋಡಿ ಬರ್ತೀವಿ ಅಂತ ಹೇಳಿ 2-3 ಸಾರಿ ಆಶ್ರಮದ ಕಮಿಟಿಯ ಎಲ್ಲಾ ಹಿರಿಯರು ಇಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಂಡು ಓಡಾಡುವುದಲ್ಲದೆ ನಮ್ಮ ರಘುಕವಿ ನಗರದ ಎಲ್ಲ ಹಿರಿಯರು ಕೂಡ, ಸಮಸ್ತ ಹಿರಿಯರು ಕೂಡ ಓಡಾಡಿಕೊಂಡು ಅದೇ ಹೇಳ್ತಾ ಇದ್ರು. ಒಬ್ರು ನಿಂತ್ಕೊಂಡೇ ಇದ್ರಪ್ಪ ಮುಗಿಯವರೆಗೂ ಅಂತೇಳಿ, ಇನ್ನೊಬ್ರು ಓಡಾಡ್ಕೊಂಡೇ ಇದ್ರಪ್ಪ ಅಂತೇಳಿ, ಎಲ್ಲರೂ ಮುಗಿದ ಮೇಲೆ ಪ್ರಸಾದ ತಗೊಂಡು ಇಂಥವ್ರು ಅಂತೇಳಿ. ಯಾಕಂದ್ರೆ ಅವರು ಇವರು ಅನ್ನಬಾರ್ದು. ಯಾಕಂದ್ರೆ ಎಲ್ಲರೂ ಕೈ ಜೋಡಿಸಿ ಮಾಡಿದ ಸೇವೆ ಇದಾಗಿರೋದ್ರಿಂದ ಎಲ್ಲ ಹಿರಿಯರು, ಎಲ್ಲ ಯುವಕರು, ವಿಶೇಷವಾಗಿ ಯುವಕರದೊಂದು ಸ್ಮರಣೆ ಮಾಡಬೇಕು. 1 ಕೆಲಸ ಅಲ್ಲ, 2 ಕೆಲಸ ಅಲ್ಲ. ಯಾಕಂದ್ರೆ ಸಂಸ್ಥಾನ ಮಠಗಳಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಎಲ್ಲದಕ್ಕೂ ಒಬ್ಬೊಬ್ಬರನ್ನ ನೇಮಕ ಮಾಡುವಂತ ವ್ಯವಸ್ಥೆ ಇರ್ತದೆ. ಯಾಕಂದ್ರೆ ಅವರಿಗೆಲ್ಲ ಅನುಕೂಲತೆಗಳನ್ನ ಕೊಟ್ಟು ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬರಂತ ನೇಮಕ ಮಾಡುವಂತದ್ದು ಇರ್ತದೆ. ಆದ್ರೆ ನಮ್ಮದು ಇದು ಭಕ್ತರಿಂದ ಬೆಳೆದಂತ ಆಶ್ರಮ, ಭಕ್ತರಿಗೆಲ್ಲ ಸಿರಿ ಸಂಪತ್ತು, ಭಕ್ತರೇ ಈ ಮಠಕ್ಕೆ ಆಸ್ತಿ ಅಂದ ಮೇಲೆ ನಾವು ಯಾರಿಗೆ ಏನ್ ಕೊಟ್ಟು ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಹೀಗಿರುವಾಗ ನಮ್ಮ ಯುವಕರು ಎಷ್ಟು ಓಡಾಡಿಕೊಂಡು ಕೆಲಸ ಮಾಡುವುದು ಅಂತಂದ್ರೆ ಇದರ ಅಚ್ಚುಕಟ್ಟತೆಗೆ, ಇದರ ಎಲ್ಲ ಕಾರ್ಯಗಳಿಗೆ ನೆರವಾಗುವಂತ ಕಾರ್ಯವನ್ನ ಯುವಕರೆಲ್ಲ ಮಾಡ್ತಾ ಬಂದಿರೋದು. ಇದ್ರ ಜೊತೆಗೆ ನಮ್ಮ ರಘುಕವಿ ನಗರದ ಎಲ್ಲಾ ಯುವಕ ಮಂಡಳದವರು, ಇವರು ಅವರು ಅನ್ನಂಗಿಲ್ಲ, ಅವರು ಪ್ರತಿಯೊಬ್ಬರು ಎಷ್ಟು ಖುಷಿ ವ್ಯಕ್ತಪಡಿಸಿದ್ರು ಅಂತ ಕೇಳಿದ್ರೆ ಒಬ್ಬೊಬ್ಬರನ್ನೇ ಒಂದು 10 ಬ್ಯಾನರು 15 ಬ್ಯಾನರು ಮಾಡಿಸಿ ಹಾಕಿದ್ರು ಅನ್ನುವಂತ ಮಾತು ಹೇಳ್ತಿದ್ರು. ಆ ಬ್ಯಾನರ್ ಮಾಡ್ತಕ್ಕಂಥ ಇವತ್ತು ಒಂದೇ ದಿವಸ ಮೊನ್ನೆ ಹೇಳ್ತಾ ಇದ್ದ, ಇವತ್ತು ಒಂದೇ ದಿವಸ 3-4 ಲಕ್ಷ ರೂಪಾಯಿ ನನಗೆ ವ್ಯಾಪಾರ ನೋಡ್ರಿ ಅನ್ನುವಂತ ಮಾತು. ಅಷ್ಟೆಲ್ಲ ಪ್ರೀತಿಯಿಂದ ಎಲ್ಲರೂ ನಾ ಮುಂದಂತ ಹೇಳಿ ಬ್ಯಾನರ್ ಮಾಡುವಂತ, ಸ್ವಾಗತ ಕೋರುವಂತ, ಓಡಾಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಮಹಿಳಾ ಮಂಡಳದ ತಾಯಂದರಿಗೆ, ಎಲ್ಲ ಯುವಕ ಮಂಡಳದ ಯುವಕರಿಗೆ, ವಿಶೇಷವಾಗಿ ನಮ್ಮ ನಗರದ ರಘುಕವಿ ನಗರದ ಎಲ್ಲ ಹಿರಿಯರಿಗೆ, ಅದರ ಜೊತೆಗೆ ಆಶ್ರಮದ ಹಿರಿಯರಂತೂ ನವೆಂಬರ್ 26 ನಡ್ಕೊಂಡು ವ್ಯವಸ್ಥೆ ಒಳಗೆ ಸಂಪೂರ್ಣವಾಗಿ ಭಾಗಿಗಳಾಗಿದ್ದಾರೆ. ಹೀಗೆ ಅವರಿವರೆಲ್ಲದೆ ಎಲ್ಲರೂ ಕೈ ಜೋಡಿಸಿ ಸೇವೆಯನ್ನು ಮಾಡುವಾಗ ಇನ್ನು ಪರ ಊರಿನ ಎಲ್ಲಾ ಹಿರಿಯರು ಕೂಡ, ನಮ್ಮ ಹೊಸೂರಿನ, ರಾಂಪುರಿನ, ಬನಹಟ್ಟಿಯ, ಮಹಾಲಿಂಗಪುರದ, ತೇರ್ದಾಳದ, ಗುಲಭಾವಿಯ, ಇನ್ನು ಸುತ್ತಮುತ್ತಲ ನಮ್ಮ ಮದನಮಟ್ಟಿಯ, ಇನ್ನು ಬಹಳಷ್ಟು ಜನ ಗ್ರಾಮದ ಎಲ್ಲ ಹಿರಿಯರು ಕೂಡ ಪ್ರೀತಿಯಿಂದ ಪಾಲ್ಗೊಂಡಿದ್ದಾರೆ. ಇವತ್ತೊಂದು ದಿನ ಅಲ್ಲ, ಇದು ನಿನ್ನೆ ಶುಭಾರಂಭ. ಆ ಶುಭಾರಂಭ ಆಗಿದೆ, ಇವತ್ತು 2ನೇ ದಿನಕ್ಕೆ ಪಾದಾರ್ಪಣೆ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸಂಪೂರ್ಣ ಭಾಗಿಗಳಾಗಬೇಕು. ಯಾಕಂತಂದ್ರೆ ಇದು ಒಂದು ದಿನದ ಜಾತ್ರೆ ಅಲ್ಲ. ಈ ಜಾತ್ರೆ ಎಂತದ್ದು ಅಂದ್ರೆ ತೇರು ಎಳೆದು ಉತ್ತಕ್ಕೆ ಒದನ್ನು ಮುಗಿಸಿ ಬಿಡೋದಲ್ಲ ಇದು. ಈ ಜಾತ್ರೆ ಎಂತ ಜಾತ್ರೆ ಅಂದ್ರೆ ಇಲ್ಲೆಲ್ಲ ವೇದಿಕೆ ಒಳಗೆ ನೋಡಿದ್ರಲ್ಲ, ಮಹಾತ್ಮರುಗಳು ಬಂದು ಹೋಗುವ ಜಾತ್ರೆ, ಮತ್ತೇನಪ್ಪಾ ಅಂದ್ರೆ ಅನುಭವದ ಮಾತುಗಳ ಜಾತ್ರೆ. ಅದ್ರ ಜೊತೆಗೆ ಏನಪ್ಪಾ ಅಂತ ಪುಸ್ತಕಗಳನ್ನ ಅನಾವರಣ ಮಾಡುವ, ಲೋಕಾರ್ಪಣೆ ಮಾಡುವ ಜಾತ್ರೆ, ಪುಸ್ತಕ ಜಾತ್ರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ದಾಸೋಹ, ಮಹಾದಾಸೋಹ ನೆರವೇರುವಂತ ಜಾತ್ರೆ. ನಿನ್ನೆ ಬೂಂದಿ ಊಟ ಮಾಡಿದ್ರಪ್ಪ, ಇವತ್ತೆಲ್ಲ ಹುಗ್ಗಿಯ ಊಟ, ಸಜ್ಜಕದ ಊಟ ಮಾಡ್ತಾ ಇದ್ದೀರಿ. ಮತ್ತೆ ನಾಳೆ, ಮತ್ತೆ ನಾಡಿದ್ದು 17 ದಿನ 17 ರೀತಿಯ ವ್ಯವಸ್ಥೆಯನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಅಂದ್ರೆ ಪ್ರಸಾದದ ಜಾತ್ರೆಯೂ ಕೂಡ ಇದೆ.
ಇದ್ರ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಗುರುಭವನದ ಲೋಕಾರ್ಪಣೆ ಇದೆ, ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕಳಸಾರೋಹಣ ಕೂಡ ಇದೆ. ಹೀಗೆಲ್ಲ ನಾನಾ ಕಾರ್ಯಕ್ರಮಗಳು ಇರೋದ್ರಿಂದ ತಾವೆಲ್ಲರೂ ಕೂಡ ಸಂಪೂರ್ಣ ಜನವರಿ 14ರವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅನ್ನುವಂತ ಮಾತು. ಇನ್ನೊಂದು ಅದರ ಜೊತೆಗೆ ನಾಳೆ ದಿನದ ಒಂದು ವಿಷಯ ಕೇಳಬೇಕು ಅಂದ್ರೆ, ಇದಕ್ಕೆ ನಮ್ಮ ಗಿರೀಶ್ ಅವರು ತಮಗೆ ತಿಳಿಸಿದ ಹಾಗೆ ಎಲ್ಲಾ ತಾಯಂದ್ರು ಮಾತಾಡ್ಕೊಂಡಾರೆ. ಅಲ್ಲೇ ಇಲ್ಲೇ ಕೇಳ್ತೀವಿ, ಅಲ್ಲಿ ರೊಟ್ಟಿ ಜಾತ್ರೆ, ಇಲ್ಲಿ ಹೋಳಿಗೆ ಜಾತ್ರೆ, ನಾವ್ ಯಾಕೆ ಬಿಡಬೇಕು, ನಾವ್ ಎದಕ್ಕೆ ಕಮ್ಮಿ ಇದೀವಿ. ರಘುಕವಿ ಒಳಗೆ ನಮ್ಮ ರಘುಕವಿ ಬನಾಟಿ ಹಿಡ್ಕೊಂಡ್ರೆ ಅದರೊಳಗೆ ನಡ್ಬರ್ಕ ಹೊಸೂರು ರಾಮ್ಪುರ್ ಹಿಡ್ಕೊಂಡ್ರೆ 1,40,000 ಹೆಚ್ಚಿಗೆ ಜನಸಂಖ್ಯೆ ಇದ್ದೀವಿ. 1,40,000 ಹೆಚ್ಚಿಗೆ ಜನಸಂಖ್ಯೆ ಇರುವಂತ ನಾವೆದಕ್ಕೂ ಕಮ್ಮಿ ಆಗಂಗಿಲ್ಲ, ಹಂಗಾಗಿ ಮಾಡೋಣ ಅಂತೇಳಿ ಕೂಡ್ಕೊಂಡು ಏನ್ ಮಾಡ್ಯಾರ ಅಂತಂದ್ರೆ, ನಾಳೆ ಮೊದಲನೇ ಹೆಣ್ಮಕ್ಳೆಲ್ಲ ಕೂಡಿ ಮಾಡುವ ದೊಡ್ಡ ಜಾತ್ರೆ ಏನಪ್ಪಾ ಅಂದ್ರೆ ರೊಟ್ಟಿ ಜಾತ್ರೆ ಅಂತೇಳಿ ಶಂಕರಲಿಂಗ ದೇವಸ್ಥಾನದಿಂದ ಹಿಡ್ಕೊಂಡು ಬ್ರಹ್ಮಾನಂದ ಆಶ್ರಮದವರೆಗೆ ನಾವೆಲ್ಲ ಗಂಟು ಕಟ್ಕೊಂಡು ನೆತ್ತಿ ಮ್ಯಾಗ ಹೊತ್ಕೊಂಡು ಅಲ್ಲಿಂದ ಇಲ್ಲಿ ಬರಾವರ ಅಂತ ಹೇಳಿ ತಾಯಂದ್ರೆಲ್ಲ ಸಜ್ಜಾಗ್ಯಾರ. ಅದಕ್ಕೆ ಎಲ್ಲಾ ಹಿರಿಯರು ಅದಕ್ಕೆ ಜೊತೆಯಾಗಿರಬೇಕು. ಮತ್ತು ಜೊತೆಗೆ ಕಲಾ ತಂಡಗಳು ಕೂಡ ಇರ್ತವೆ. ಅಂದ್ರೆ ನಮ್ಮ ಕರಡಿ ಮತ್ತು ಕೂಡ ಆ ಒಂದು ಜಾತ್ರೆಗೆ, ರೊಟ್ಟಿಯ ಜಾತ್ರೆಗೆ ಎಲ್ಲರೂ ಕೂಡ ಜೊತೆಯಾಗಿರಿ ಅಂತ ಹೇಳ್ತಾ, ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಒಳಗಾಗಿ ಇಲ್ಲಿ ಬಂದು ಸೇರಬೇಕು ಅನ್ನುವಂತ ಮಾತಿದೆ. ಯಾಕಂದ್ರೆ 6 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಶುರು ಆಗುತ್ತೆ. ಯಾಕಂದ್ರೆ ಯಾರು ಹೊತ್ತು ಮಾಡ್ಕೋಬೇಡ್ರಿ. ಯಾಕಂದ್ರೆ ಕೆಲವರು ನಮಗ್ ತಿಳಿಸ್ತಿದ್ರು, ಅಬ್ಬರ ಸರಿಯಾದ ಟೈಮ್ ಶುರು ಮಾಡಿದ್ರೆ ಎಲ್ಲವೂ ಅಚ್ಚುಕಟ್ಟಾಗಿ ನಡೀತಾವ, ಪ್ರಸಾದ ಎಲ್ಲರಿಗೂ ಸರಿಯಾಗಿ ಮುಟ್ತದ ಅನ್ನುವಂತ ಮಾತು. ಅದಕ್ಕೆ 6 ಗಂಟೆಗೆ ಶುರು ಆಗಬೇಕು ಕಾರ್ಯಕ್ರಮ. 6 ಗಂಟೆಗೆ ಬಸಲಿಂಗಯ್ಯ ಮತ್ತು ಶಂಕರಯ್ಯನವರು ಅವರು ಇಬ್ರು ಸಂಗೀತ ಕಾರ್ಯಕ್ರಮವನ್ನು 6 ಗಂಟೆಗೆ ಶುರು ಮಾಡ್ತಾರೆ. 6:30ವರೆಗೆ ಸಂಗೀತ ಕಾರ್ಯಕ್ರಮ, 6:30ಗೆ ಸರಿಯಾಗಿ ನಮ್ಮ ರನ್ನ ಬೆಳಗಲಿಯ ಸಿದ್ದರಾಮ ಸ್ವಾಮಿ ದೇವರಿಂದ ಪ್ರವಚನ ಪ್ರಾರಂಭ ಆಗ್ತದೆ. ಇವತ್ತ ಮೊದಲ ಮಾತು ಅಂತೇಳಿ 2 ಮಾತು ಹೇಳ್ಯಾರ. ಪೂಜ್ಯರ ಮಾತು ಬಹಳ ಸೊಗಸಾಗಿರ್ತಾವೆ, ಹಾಸ್ಯಪೂರ್ಣ ಮಾತುಗಳಿರ್ತಾವ, ದೃಷ್ಟಾಂತ ಕಥೆಗಳಿರ್ತಾವ, ಮತ್ತು ಮಹಾತ್ಮರ ಚರಿತ್ರೆಯನ್ನು ಇವತ್ತು ಸೇರಿಸಿಕೊಂಡಾರ. ನಾಳೆ ಶಿವಸ್ಮರಣೆ ಎಂತದ, ಆ ನಾಡಿದ್ದು ಬಸವ ಸ್ಮರಣೆ ಎಂತದ, ಹೀಗೆ ಶುರುವಾಗಿ ಕೊನೆಗೆ ಗುರು ಪರಂಪರೆಯ ಸ್ಮರಣೆ, ಪ್ರವಚನದ ಮಂಗಲ, ಅಲ್ಲಿಯವರೆಗೂ ಎಲ್ಲವೂ ಬಹಳ ಚೆನ್ನಾಗಿ ನಡೀತವೆ. ಪೂಜ್ಯರು ಬಹಳ ಚೆನ್ನಾಗಿ ನಡೆಸಿಕೊಡ್ತಾರೆ. ಆ ಕಾರ್ಯಕ್ರಮದೊಳಗೂ ಕೂಡ ಭಾಗಿಯಾಗಬೇಕು. ಅಂದ್ರೆ ಟೈಮ್ ಹೇಳಕತ್ತೀವಿ ನಿಮಗೆ, 6ರಿಂದ 6:30 ಸಂಗೀತ, 6:30ಯಿಂದ 7 ಗಂಟೆ ಅಥವಾ 7:15ರವರೆಗೆ ಅವ್ರಿಗೆ ಹೇಳಿವಿ ನಾವು. ವೇದಿಕೆಯೊಳಗ ಮಹಾತ್ಮರನ್ನು ನೋಡಿಕೊಂಡೆ ಸಮಯವನ್ನು ಹೊಂದಿಸಿಕೊಡೋಣ ಅಂತ ಹೇಳಿದ್ದೇವೆ. ಅದಕ್ಕೆ ಒಪ್ಪಿಕೊಂಡು ಪೂಜ್ಯರು ಆ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಅದರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಮಕ್ಕಳ ಮನರಂಜನೆ. ಯಾಕಂದ್ರೆ ಸಾಲು ಮಾತುಗಳಾದ್ರೆ ದಾಸರಾಗಬಾರ್ದು ಅಂತ ಹೇಳಿ ನಾವೇನ್ ಮಾಡಿವಿ ಅಂದ್ರೆ ಮಕ್ಕಳ ಕಾರ್ಯಕ್ರಮಕ್ಕೆ ಒಂದು ಅವಕಾಶ ಇಟ್ಕೊಂಡಿವಿ. ಮಕ್ಕಳ ಕಾರ್ಯಕ್ರಮ ಅಂದ ಕೂಡಲೇನೆ ನಮಗ್ ಹುರುಪಾತು ನಾವು ಬಂದ್ವಿ, ನಿಮಗ್ ಹುರುಪಾತು ನೀವು ಬಂದ್ರಿ, ಹಿಂಗ ಅನ್ಬೇಡ್ರಿ. ಯಾಕಂದ್ರೆ ಕಾರ್ಯಕ್ರಮಕ್ಕೆ ಒಂದು ಶಿಸ್ತ್ ಅಂತ ಇರ್ತದೆ. ಅದಕ್ಕೆ ನಮ್ದೊಂದು ಹುಡುಗಿ ಐತ್ರಿ ಡ್ಯಾನ್ಸ್ ಮಾಡಾಕ, ನಿಮ್ದೊಂದು ಹುಡುಗರಾಗ್ರಿ ಅನ್ನಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಮೊದಲಿನೊಳಗೆ ಖುಷಿ ಎಲ್ಲರೂ ಮನೆಯಾಗ ಅವಕಾಶ ಇರ್ತದೆ ನಿನ್ನೆ, ಆದ್ರೆ ವೇದಿಕೆ ಒಳಗೆ ಹಂಗ ಮಾಡಕ್ ಹೋಗ್ಬೇಡ್ರಿ ದಯಮಾಡಿ. ಯಾಕಂದ್ರೆ ಈ ಕಾರ್ಯಕ್ರಮ ನಿಮ್ಮದೈತಿ, ಇದರ ಸೊಗಸನ್ನ ನೀವು ಹೆಚ್ಚಿಸಬೇಕೇ ವಿನಃ ನಾನು ನೀನು ಅಂತ ಮುಂದೆ ಬಂದು ಕಾರ್ಯಕ್ರಮಕ್ಕೆ ವ್ಯತ್ಯಯ ಮಾಡಬಾರ್ದು. ಅದಕ್ಕಾಗಿ ನಿಮಗೆ ವಿನಂತಿ ಮಾಡ್ಕೊಡೋದೇನಂತಂದ್ರೆ, ಈಗಾಗಲೇ ಹೆಸರು ಪ್ರಿಂಟ್ ಆಗಿಬಿಟ್ಟ ಪತ್ರಿಕೆ ಒಳಗೆ, ಆ ಮಕ್ಕಳಿಗೆ ಮಾತ್ರ ಅವಕಾಶ ಅದ. ಯಾಕಂದ್ರೆ ಎಲ್ಲಾ ಶಾಲೆಗಳಿಗೆ ಒಂದು ಅವಕಾಶ ಕೊಡುವ ದೃಷ್ಟಿಯಿಂದ ಒಂದೊಂದು ದಿನ ಒಂದೊಂದು ಶಾಲೆ ಅಂತ ಹಾಕೊಂಡು ಬಂದಿದ್ದೇವೆ. ಹಾಗಾಗಿ ನೀವ್ಯಾರು ಮಧ್ಯದೊಳಗೆ ಭಾಗವಹಿಸಕ್ ಹೋಗ್ಬೇಡ್ರಿ. ಮತ್ತ ಶ್ರಾವಣ ಕಾರ್ಯಕ್ರಮದ ಅವಾಗ ಎಲ್ಲರೂ ನೀವು ಮಾಡ್ಯಾಕರಂತ, ತಿಂಗಳ ಕಾರ್ಯಕ್ರಮದ ಅದ್ರಾಗ ಮಾಡಕ್ಕಿರಂತ. ಆದ್ರೆ ಈ ಕಾರ್ಯಕ್ರಮದೊಳಗೆ ಹೆಸರಿಲ್ಲದವ್ರು ಮಾತ್ರ ಮುಂದೆ ಬರಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೃತ್ಯಕ್ಕಾಗಿ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡದ ಅನ್ನುವಂತ ಮಾತನ್ನ ಹೇಳ್ತಾ, ಮತ್ತು ಪ್ರತಿ ದಿವಸವೂ ಕೂಡ ಆ ಕಾರ್ಯಕ್ರಮ ಇರ್ತದೆ. ಅದರ ಜೊತೆಗೆ ಅತಿಥಿಗಳು ಬರ್ತಾರೆ, ಮತ್ತೆ ಅದರ ಜೊತೆಗೆ 4-6 ಜನ ಮಹಾತ್ಮರು ಬರ್ತಾರೆ. ಎಲ್ಲರ ಮಾತುಗಳನ್ನು ಕೇಳಬೇಕು. ದೂರದಿಂದ ಮಹಾತ್ಮರು ಈ ಕಾರ್ಯಕ್ರಮಕ್ಕೆ ಬಂದು ನಿಮಗೆಲ್ಲ ದರ್ಶನ ಕೊಡಬೇಕು, ಆಶೀರ್ವಾದ ಮಾಡಬೇಕು, ಮತ್ತು ನಿಮಗೆಲ್ಲ ಆಶೀರ್ವಚನ ಹೇಳಬೇಕು ಅಂತ ಇರ್ತಾರೆ. ಅದಕ್ಕಾಗಿ ಸಮಯ ಹೆಚ್ಚಿಗೆ ನಮಗೆ ಬೇಕು ಅನ್ನುವಂತ ಮಾತನ್ನ ಹೇಳ್ತಾ, ಪ್ರಸಾದ ಪ್ರತಿ ದಿವಸವೂ ಪ್ರಸಾದ ಆಗಕ್ಕೆ ಎಲ್ಲರೂ ಮುಂದೆ ಬಂದಾರೆ. ಪ್ರತಿ ದಿವಸ ಇಬ್ಬಿಬ್ಬರಂತೆ ಮುಂದೆ ಬಂದು ಪ್ರಸಾದ ವ್ಯವಸ್ಥೆ ಮಾಡಕಂತಾರೆ. ಯಾಕಂದ್ರೆ ಪ್ರಸಾದ ಆಗಲ್ಲಿ ಹೇಳಿದ್ವಲ್ಲ, ಮನೆಯಾಗ ಮಾಡುವ ಕಾರ್ಯಕ್ರಮಕ್ಕೆ ಲ್ಯಾಕ್ ಇರ್ತದೆ, 1000 ಮಂದಿ ಇಷ್ಟು ಲ್ಯಾಕ ಇಷ್ಟು ಖರ್ಚು ಅಂತ ಹೇಳಿ. ಆದ್ರೆ ಮಠದ ಕಾರ್ಯಕ್ರಮಕ್ಕೆ ಹಂಗೆ ಇರಂಗಿಲ್ರಿ, ಎಲ್ಲರಿಗೂ ಮುಕ್ತ ಅವಕಾಶ ಇರ್ತದೆ. ಹಾಗಾಗಿ ಇಷ್ಟೇ ಜನ ಅಂತ ಅಡಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಹೆಚ್ಚಿಗೆ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ಹೆಚ್ಚಿಗೆ ಖರ್ಚು ಇರ್ತದೆ. ಅದಕ್ಕೆ ಇಬ್ಬಿಬ್ಬರನ್ನು ಸೇರಿಸಿ ವ್ಯವಸ್ಥೆ ಮಾಡಿರ್ತೀವಿ. ಮತ್ತೆ ಇಬ್ರು ಮಾಡಿವಲ್ಲ ಅನ್ನುವಂಗೂ ಇಲ್ಲ, ಯಾಕಂದ್ರೆ ಇಬ್ರು ಮಾಡಿದ ವ್ಯವಸ್ಥೆಗಿಂತಲೂ ಹೆಚ್ಚಿಗೆ ಜನ ಬರಬಹುದು.
ಅದಕ್ಕೆ ನೀವೆಲ್ಲರೂ ಪ್ರೀತಿಯಿಂದ ರೊಟ್ಟಿ ಅಡ್ಡ ಅಲ್ಲದನ ಇನ್ನೂ ಏನೇನೋ ವ್ಯವಸ್ಥೆ ಮಾಡಕತ್ತೀರಿ. ಈಗಾಗಲೇ ಮಠಕ್ಕೆ ದವಸ ಧಾನ್ಯಗಳನ್ನ, ಬೇಳೆ ಬೆಲ್ಲಗಳನ್ನ ಎಲ್ಲವನ್ನ ತಂದು ಮುಟ್ಟಿಸುವ ಕೆಲಸ ಮಾಡಕತ್ತಾರೆ. ದೊಡ್ಡ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದೊಳಗೆ ಬಂದಿರತಕ್ಕಂಥ ಭಕ್ತರ ಬಾಯಿಗೆ ಒಂದು ಸುತ್ತು ಪ್ರಸಾದ ಹೋತು ಅಂತಂದ್ರೆ ಅದು ಸಾಕ್ಷಾತ್ ಶಿವನ ಮಟ್ಟಿಗೆ ಸೇರ್ತದ ಅನ್ನುವಂತ ಮಾತನ್ನ ನೆನೆಸಿಕೊಂಡು, ಯಾಕಂತಂದ್ರೆ ಒಂದು ಮಾತು ಹೇಳ್ತಾರಲ್ಲ, ಶಿವಯೋಗಿನೇ ಸಂತೃಪ್ತಿಯೋ ತೃಪ್ತಿಯೋ ಭವತಿ ಶಂಕರ ಅಂತೇಳಿ. ಇಂಥ ಸಾಮೂಹಿಕವಾಗಿ ನಡೀತಕ್ಕಂಥ ದಾಸೋಹ ಕಾರ್ಯಕ್ರಮದೊಳಗೆ ಯಾರು ಒಂದು ಪ್ರಸಾದವನ್ನ ಒಬ್ಬರಿಗೆ ಬಡಿಸ್ತಾರೋ, ಯಾರು ಪ್ರಸಾದಕ್ಕೆ ನಿಂತುಕೊಳ್ತಾರೋ, ಯಾರು ತಮ್ಮ ಮನೆಯಿಂದ ಪ್ರಸಾದ ತಂದು ಮುಟ್ಟಿಸ್ತಾರೋ ಅವೆಲ್ಲವೂ ಸಾಕ್ಷಾತ್ ಶಿವನ ಮಟ್ಟಿಗೆ ಸೇರ್ತದನ್ನುವಂತ ಮಾತದ. ಹಾಗಾಗಿ ನೀವೆಲ್ಲರೂ ಜೊತೆಯಾಗಿರೋದ್ರ ಜೊತೆಗೆ ನಾಳೆಂತೂ ರೊಟ್ಟಿ ಜಾತ್ರೆ ಮಾಡ್ತೀರಿ. ಇನ್ನು ನಾಡ್ದೊಂದು ಐತ್ರಿ, ಅದನ್ನ ನಾಳೆ ಹೇಳಬೇಕು. ಆದ್ರೂ ಒಂಚೂರು ಇವತ್ತು ಹೇಳ್ಬಿಟ್ಟು ನಮ್ದೊಂದು ಹೇಳಿಲ್ಲ ಸರ್ ಅಂದು ಬಿಡ ಅಂತಾರ. ಅದಕ್ಕೆ ಏನಪ್ಪಾ ಅಂದ್ರೆ ನಾಡ್ದ ಹೋಳಿಗೆ ಜಾತ್ರೆ ಮಾಡಕತ್ತಾರ. ಬ್ರಹ್ಮಾನಂದ ನಗರದ ತಾಯಿಯರು ಸೇರ್ಕೊಂಡ ರೊಟ್ಟಿ ಅವ್ರು ಮಾಡಿದ್ರಪ್ಪ, ಮತ್ತ ನಮಗೊಂದು ಅವಕಾಶ, ಮತ್ತ ಹೋಳಿಗೆ ಜಾತ್ರೆ ನಾವು ಮಾಡ್ತೀವಿ ಅಂತ ಹೇಳಿ 1ನೇ ತಾರೀಕು ಅವರು ಹೋಳಿಗೆ ಜಾತ್ರೆ ಇಟ್ಕೊಂಡಾರ. ನಾಳೆ ಹೇಳ್ತೀವಿ ಅಂತ ಹೇಳಿ ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯುವುದಕ್ಕೆ ನೀವು ಕೈ ಜೋಡಿಸ್ಬೇಕು, ಸಮಾಧಾನವಾಗಿ ಭಾಗವಹಿಸಬೇಕು. ಮತ್ತೆ ವ್ಯವಸ್ಥೆ ಓಡಾಡ್ತಿರ್ತೀವಿ, ಬಣ್ಣ ಮಾಡಬಾರ್ದಂತ ನಮ್ದು ಪ್ರವಚನಕಾರನ್ನ ಹಚ್ಚಿಬಿಟ್ಟಿವಿ ನಾವು. ಅದ್ರಾಗ ವ್ಯವಸ್ಥೆ ಅಂತ ಓಡಾಡ್ಬೇಕಂತಿದ್ದಾಗ ದಪ್ಪನ ಇದ್ದಾಗ ನಮಸ್ಕಾರ ಮಾಡಿ ತಿಳ್ಕೊಳ್ತೀರಿ ಅಂದ್ರೆ ನಮಗ್ ಬಹಳ ತೊಂದರೆ ಆಗ್ತದೆ. ಅದಕ್ಕೆ ಇದ್ದಲ್ಲೇ ಎಲ್ಲ ಅದಕ್ಕೆ ಮಾಡಕ್ ಬಂದ್ರಿ ಅಂದ್ರೆ ಬಹಳ ಅದು ತೊಂದರೆ. ಯಾವ ನೇತಾ ಹೋಗ್ಬೇಡ್ರಿ, ತಗೊಳ್ಳಂಗಿಲ್ಲ. ಗುರುಗಳು ಶಾಂತದ ಹಣೆಪಟ್ಟಿ ಅವಸರ ಮಾಡಿ ಅಂದ್ರೆ ಬಹಳ ತೊಂದರೆ ಆಗ್ತದೆ. ಅದಕ್ಕೆ ದಯಮಾಡಿ ಅಂತ ಕೇಳಿ ಬಹಳ ಖುಷಿ ಆಗ್ತದೆ. ರಾತ್ರಿ ಬೆಳಿಗ್ಗೆ ತೌಡಿ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಳಗಿನ ಕಸಗಳನ್ನ ಕರ್ಕೊಂಡು ಬಂದು ಇನ್ನೊಬ್ಬರಿಗೆ ಹಚ್ಚಿ ಸೇವೆ ಮಾಡಿ ಬಂದ ಸೇವಾ ಮಾಡಿ ಅವರು ಇದು ನಿಮ್ಮ ಕಾರ್ಯಕ್ರಮ, ಮನೆ ಕಾರ್ಯಕ್ರಮ ಅಲ್ಲ. ಹೌದು, ನಮ್ದು ವೈಯಕ್ತಿಕತೆ ಅಲ್ಲ. ಹಾಗಾಗಿ ಇದು ಊರಿನ ಕಾರ್ಯಕ್ರಮ. ಹಾಗಾಗಿ ಅಧಿಕಾರಿಗಳಾಗಿ ಶೋಭೆಯನ್ನ 17 ದಿನದವರೆಗೆ ಹೀಗೆ ಹೋಗ್ತೀರಿ ಎನ್ನುವಂತ ಮಾತುಗಳನ್ನ ಹೇಳ್ತಾ ಕಾರ್ಯಕ್ರಮದಲ್ಲಿ ರಘುಕವಿ ವಿರಕ್ತ ಮಠದ ಗುರುಮಹಂತ ಮಹಾಸ್ವಾಮಿಗಳು ಅವರು ನಾವು ಚಿಕ್ಕವರಿಂದ ಅದರ ಜೊತೆಗೆ ಪ್ರಾರಂಭದಲ್ಲಿ ರಘುಕವಿಗೆ ಮೊದಲ ಪ್ರವಚನ ಕಳಿಸಿದವರು ನಮ್ಮ ಗುರುಮಾಂತಗಳು. ಅದರ ಜೊತೆಗೆ ಬುದ್ನಿ ಪ್ರವಚನಕ್ಕೆ, ಆಮೇಲೆ ಮರೆಗುದ್ದಿ ಪ್ರವಚನಕ್ಕೆ ಮತ್ತೆ ಕರೆದು ನಮಗೆಲ್ಲ ಆ ಒಂದು ಪ್ರೀತಿಯನ್ನು ಹಂಚಿಕೊಂಡಿದ್ದಾರೆ. ಅಂತ ಗುರುಮಾಂತಪ್ಪುಗಳವರಿಗೆ ಧನ್ಯವಾದಗಳನ್ನು ಹೇಳಿ, ನಮ್ಮ ಮಾತಾಜಿಯವರು ನೀಲಮ್ಮ ಮಾತಾಜಿಯವರಂತೂ ನಿಮಗೆಲ್ಲ ತಿರುಪತಿದ್ರು. ನಮ್ಮ ಆಶ್ರಮದಲ್ಲಿ ಹಿಂದಿನ ಸಿದ್ದೇಶ್ವರ ಬುದ್ಧಿದೇವರ ಜೊತೆಗೆ ಅವರು ಸೇವೆ ಮಾಡ್ತಾ, ನಮ್ಮ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಮಾಡ್ತಾ ಇದ್ದಂತ ಅವರೀಗ ಏನಪ್ಪಾ ಅಂದ್ರೆ ಮರೇಗುದ್ದಿ ಮಹಂತ ಮಠಕ್ಕೆ ಅವರು ಪೂಜ್ಯರಾಗಿ ಇವತ್ತು ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆ ಮಾತಾಜಿಯವರು ಇನ್ನೊಮ್ಮೆ ಮತ್ತೆ ನಮ್ಮ ವೇದಿಕೆಗೆ ಬರಬೇಕು. ಅಜ್ಜವರು 5 ನಿಮಿಷ ಕೊಟ್ರಂತ ಬರಬೇಡ್ರಿ, ಇದು ನಿಮ್ದ ವೇದಿಕೆ ಅದ. ಯಾಕಂದ್ರೆ ನಾವು ಧನ್ಯವಾದ ಹೇಳಕ ಮಾತು ತಗೋಬೇಕಾಗ್ಯದ. ಹಾಗಾಗಿ ಬಂದಂತ ಪೂಜ್ಯರಿಗೆ ನಾವೆಲ್ಲರೂ ಕೂಡಿ ಗೌರವಿಸೋಣ. ಈ ಮಠ, ಈ ಆಶ್ರಮ ನಿಮ್ಮದ ಅದ ಅಂತ ಹೇಳಿ ಮಾತಾಜಿಯವರಿಗೆ ತಿಳಿಸ್ತಾ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ನಮ್ಮ ಯಶವಂತ ಶರಣರು ಅವರೇನಪ್ಪಾ ಅಂದ್ರೆ ಈ ಕಾರ್ಯಕ್ರಮದೊಳಗೆ ಪೂರ್ಣವಾಗಿ ಭಾಗಿಗಳಾಗಿದ್ದಾರೆ, ಅವರಿಗೂ ಧನ್ಯವಾದ ಹೇಳಿ, ನಮ್ಮ ಬಸವಪ್ರಭು ಅಜ್ಜವರ ಬಗ್ಗೆ ಆಗಲೇ ನಾವು ಮಾತು ತಿಳಿಸಿದಂಗ ಅವರ ಪ್ರೀತಿ ಬಹಳ ದೊಡ್ಡದು. ಇವತ್ತು ದೂರದಿಂದ ಬಂದು ನಮ್ಮ ಜೊತೆಗಿದ್ದದ್ದಕ್ಕೆ ಅವರ ಆ ಪ್ರೀತಿಗೆ ಧನ್ಯವಾದಗಳನ್ನು ಹೇಳಿ, ನಂತರ ನಮ್ಮ ಗುಡೇಗುಡ್ಡದ ಪಟ್ಟದಾಣೆ ಮಹಾಸ್ವಾಮೀಜಿಯವರು ನೋಡ್ರಿ, ಅವರು ಮೊನ್ನೆ ತಾನೇ ಬಹಳ ಅದ್ಭುತವಾಗಿರುವಂತಹ ಒಂದು ಐತಿಹಾಸಿಕವಾಗಿರುವಂತಹ ಕಾರ್ಯಕ್ರಮ ಮಾಡಿದ್ರು. ಗುಡೇಗುಡ್ಡ ಮಹಾನಗರದಲ್ಲಿ ತಮ್ಮ ಸ್ಥಾನಕ್ಕೆ ಆರಿಸಿಕೊಂಡಂತಹ ಗುರುಬಸವ ದೇವರನ್ನ
ತಮ್ಮ ಉತ್ತರಾಧಿಕಾರಿಗಳನ್ನ ಪಟ್ಟಾಧಿಕಾರಿಗಳನ್ನಾಗಿ ನೇಮಕ ಮಾಡಿಕೊಂಡ್ರು. ಅವರಿಗೆ ಪಟ್ಟಾಧಿಕಾರ ಸ್ಥಾನವನ್ನ ಕೊಟ್ಟು ಪೂಜ್ಯರು ಎಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ರು ಅಂತಂದ್ರೆ ನಾವುಗಳು ಕೂಡ ಒಂದು ದಿನ ಆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಪೂಜ್ಯರು ಬಹಳ ಪ್ರೀತಿಯಿಂದ ಕಂಡು ಗೌರವಿಸಿದ್ರು. ಆ ಪೂಜ್ಯರ ಒಡನಾಟ ನಮ್ಮ ಆಶ್ರಮದ ಜೊತೆಗೆ ಬಹಳ ವರ್ಷಗಳಿಂದ ಹಿಂದಿನ ನಮ್ಮ ಸಿದ್ದೇಶ್ವರ ಅಜ್ಜ ಅವರು ನಮ್ಮ ಗುಳೇಗುಡ್ಡದ ಪಟದಾರಿ ಹಬ್ಬಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ. ನಮ್ಮ ರಘುಕವಿಯ ಬ್ರಹ್ಮಾನಂದ ಆಶ್ರಮದ ಲೋಕಾರ್ಪಣೆ ಇರಬಹುದು, ನಿರ್ಧಾರ ಕಾರ್ಯಕ್ರಮ ಇರಬಹುದು, ಸಂಶಯ ಆಶ್ರಮದ ಕಾರ್ಯಕ್ರಮ ಇರಬಹುದು, ಹೀಗೆ ಎಲ್ಲ ಕಾರ್ಯಕ್ರಮ, ಪರಮಾನಂದವಾಡಿ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಪಟದಾರಿ ಹಬ್ಬಗಳನ್ನೇ ಬರಮಾಡಿಕೊಂಡು ಕಾರ್ಯಕ್ರಮ ಮಾಡಿದ್ರು. ಅಂತ ಪೂಜ್ಯರು ಇವತ್ತಿನ ಕಾರ್ಯಕ್ರಮಕ್ಕಿದ್ದು ಸಾನ್ನಿಧ್ಯವನ್ನು ಕರುಣಿಸಿ ಆಶೀರ್ವಾದ ಮಾಡಿದ್ದಕ್ಕೆ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಪೂಜ್ಯರ ಆಶೀರ್ವಚನವನ್ನ ನಾವು ನೀವೆಲ್ಲ ಶಾಂತ ರೀತಿಯಿಂದ ಕೇಳಿ ಕಾರ್ಯಕ್ರಮ ಮಂಗಲವನ್ನ ಮಾಡೋಣ ಅಂತ ಹೇಳ್ತಾ, ಈಗ ಪೂಜ್ಯರಿಗೆ ಆಶ್ರಮದ ವತಿಯಿಂದ ಗೌರವ ಮಾಡಿ ಆಮೇಲೆ ಅವರ ಆಶೀರ್ವಚನವನ್ನ ಕೇಳೋಣ ಅಂತ ಹೇಳ್ತಾ ನಮ್ಮ ಮಾತು. ಈಗ ಸಾನ್ನಿಧ್ಯವನ್ನು ವಹಿಸಿರುವ ಗೋಳಗುಡ್ಡದ ಪರಮ ಪೂಜ್ಯರಾದ ಶ್ರೀ ಜಗದ್ಗುರು ಬಸವರಾಜ ಪಟ್ಟದಾರಿ ಮಹಾಸ್ವಾಮಿಯವರಿಗೆ ಶ್ರೀಮಠದ ವತಿಯಿಂದ ಒಂದು ಗೌರವ ಸನ್ಮಾನ. ಅದಕ್ಕಿಂತ ಮುಂಚೆ ಪೂಜ್ಯರೇ ನಮ್ಮ ಗುರುಸಿದ್ದೇಶ್ವರಪ್ಪಾಜಿಯವರಿಗೆ ದ್ವಾದಶ ಪಿತಾರವಾದ ನಿಮಿತ್ತವಾಗಿ ವಿಶೇಷವಾದಂತಹ ಒಂದು ಆಶೀರ್ವಾದ ಕೊಟ್ಟು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ನಂತರದಲ್ಲಿ ಈಗ ಪೂಜ್ಯರ ಸಾನ್ನಿಧ್ಯಪರ ಆಶೀರ್ವಚನ ನೆರವೇರುತ್ತದೆ. ಎಲ್ಲರೂ ಶಾಂತ ರೀತಿಯಿಂದ ಅವರ ಆಶೀರ್ವಚನವನ್ನು ಕೇಳಿದ ನಂತರ ಮಹಾಮಂಗಳಾರತಿ ಹಾಗೂ ಪ್ರಸಾದಕ್ಕೆ ತೆರಳಿರುತ್ತೆ. ದಯವಿಟ್ಟು ಮಾತುಗಳು ಹೇಳಿದರೆ ಒಂದು 10 ನಿಮಿಷ ಇನ್ನು ಪೂಜ್ಯರ ಆಶೀರ್ವಚನ ನಡೆಯುತ್ತಿದೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕಾಗಿದೆ. ರಘುಕವಿಯ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪೂರ್ವ ಕೈಲಾಸ ಆಚಾರ್ಯರಾಗಿರ್ತಕ್ಕಂಥ ಬ್ರಹ್ಮಾನಂದ ಸ್ವಾಮಿಯವರ 159ನೇ ಜಯಂತಿ ಮಹೋತ್ಸವ, ನಂತರದ ಪರಮಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಯವರ 81ನೇ ಜಯಂತಿ ಮಹೋತ್ಸವ, ಈ ಕ್ಷೇತ್ರದ ಅಧಿಪತಿಗಳಾಗಿರ್ತಕ್ಕಂಥ ಪರಮಪೂಜ್ಯರಾಗಿರುವ ಗುರುಸಿದ್ದರಾಮ ಸ್ವಾಮಿಗಳವರ ದ್ವಾದಶ ಪೀಠಾರೋಹಣ ಮಹೋತ್ಸವ, ಸ್ವತಂತ್ರವಾಗಿ ಕಾರ್ತಿಕ ಲೋಕಾರ್ಪಣೆ, ಲೋಕಾರ್ಪಣೆ, ಅವತಾರಣ ಇತ್ಯಾದಿ ಸಂಯುಕ್ತ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ 2ನೇ ದಿನವಾಗಿರ್ತಕ್ಕಂಥ ಒಂದು ಉಪಸ್ಥಿತರಾಗಿರುವಂಥ ಪರಮ ಪೂಜ್ಯ ಚಿತ್ರದುರ್ಗದ ಚಿನ್ಮೂಲಾದ್ರಿ ಮುರುಘಾ ಮಠದ ಉಸ್ತುವಾರಿಗಳು ಹಾಗೂ ದಾವಣಗೆರೆಯ ವಿರಕ್ತ ಮಠದ ಅಧಿಪತಿಗಳು ಆಗಿರ್ತಕ್ಕಂಥ ಪರಮ ಪೂಜ್ಯರಾಗಿರುವ ಡಾಕ್ಟರ್ ಬಸವಕುಮಾರ ಮಹಾಸ್ವಾಮಿಯವರಲ್ಲಿ ಅತ್ಯಂತ ಆತ್ಮೀಯರು ಬಂಧುಗಳು ಆಗಿರ್ತಕ್ಕಂಥ ಗೋಳಿಗೆರೆಯ ಪರಮ ಪೂಜ್ಯ ಮಲ್ಲಯ್ಯ ಮಹಾಸ್ವಾಮಿಗಳವರು ಉದ್ಬೋಧಕವಾಗಿರ್ತಕ್ಕಂಥ ಆಶೀರ್ವಾದಗಳನ್ನು ನಿರ್ಗಮಿಸಿರತಕ್ಕಂಥ ಅವರಿಗೂ, ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮಂಜನ ಪ್ರಣಸ್ಮೃತಿ ಮರೆಯುವಿಕೆ ತಿರುಮಾಸ್ತ ಮಹಾಸ್ವಾಮಿಗಳವರು, ತಾಯಿಯವರಾದಂತಹ ನೀಲಮ್ಮ ಮಾತಾಜಿಯವರಿಗೂ, ಪ್ರವಚನವನ್ನು ನೀಡ್ತಾ ಇರುವಂತಹ ಪ್ರವಚನಕಾರರು, ಗವಾಯಿಗಳು, ಮಾಧ್ಯಮದವರಿಗೂ ನಡೆಯತಕ್ಕಂಥ ಸಮಸ್ತ ಶರಣರು ಶರಣಾರ್ಥಿಗಳು. ಆಗಲೇ ಪೂಜ್ಯರು ತಮ್ಮ ಸುರುಡಿಗಳ ನಡುವಿನಲ್ಲಿ ಇದೊಂದು ಜಾತ್ರೆ ನಮ್ಮಲ್ಲಿ ಜಾತ್ರೆ ಅಂದ್ರೆ ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ
ಜಾತ್ರೆ ಯಾಕೆ ಮಾಡ್ತಾರೆ, ಪ್ರಯೋಜನ ಏನು? ಯತ್ರ ಭಕ್ತಿ ಜ್ಞಾನ ವೈರಾಗ್ಯ ಗಾಯತೆ ಎಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳು ಉತ್ಪನ್ನ ಮಾಡುವಂಥ ಸಾಮರ್ಥ್ಯ ಇರ್ತದ ಅಂತ ಒಂದು ಸಂಘಟನೆ ಇರ್ತದೆ. ಅದನ್ನು ಜಾತ್ರೆ 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 ಅಂತ. ಜಾತ್ರೆ ಅಂದ್ರೆ ಯಾವ್ಯಾವ ಅಂತಂದ್ರೆ ಭಕ್ತಿ ಜ್ಞಾನ ವೈರಾಗ್ಯ, ಭಕ್ತಿ ಜ್ಞಾನ ವೈರಾಗ್ಯ ಇರ್ತಕ್ಕಂಥ ಜಾತ್ರೆ. ಈ ಭಕ್ತಿ ಜ್ಞಾನ ವೈರಾಗ್ಯಗಳು ಯಾರಿಗೆ ಬೇಕು? ಭಕ್ತಿ ಜ್ಞಾನ ವೈರಾಗ್ಯಗಳ ಅವಶ್ಯಕತೆ ಮಾನವ ಜೀವಿಗೆ ಯಾಕೆ ಅನ್ನುವ ಪ್ರಶ್ನೆ ನಮ್ಮ ಮುಂದೆ ಮನುಷ್ಯ ಮಾತ್ರ ಮುಂದೆ ಬಂದರೆ, ಈ ಭಕ್ತಿ ಜ್ಞಾನ ವೈರಾಗ್ಯಗಳು ಮಾನವ ಜನ್ಮದ ಸಾಫಲ್ಯಕ್ಕಾಗಿ ಸರ್ವಶೂನ್ಯ ನಿರಾಲಂಬದಲ್ಲಿರ್ತಕ್ಕಂಥ ಪರಮ ಸತ್ಯವಾಗಿರ್ತಕ್ಕಂಥ ಪರಾತ್ಪರ ವಸ್ತು ಏಕಿದ್ದುದು ಅನೇಕಾಗಿ ಈ ಬಹುಬಂಧನದಲ್ಲಿ ತೊಡಗಿ ಹುಟ್ಟು ಸಾವುಗಳ ಮಧ್ಯದಲ್ಲಿ ದುಃಖಿತನಾಗಿ, ಇದರಿಂದ ಅವನು ದುಃಖಿತನಾದ. ಯಾರು? ಆ ಪರಾತ್ಮನು ಪರಮಾತ್ಮನು ಕೂಡ, ಆ ಸದ್ವಸ್ತುವು ಕೂಡ ಏಕಿದ್ದ ದಾಸಗತಿ ಒಪ್ಪನಾಗೈತಿ ಅನೇಕ ಆಗ್ಬೇಕಂತ ಇಚ್ಛಾ ಮಾತ್ರ ಎಲ್ಲ ಜಗತ್ತು ಸಂಸಾರ ಆಗಿ ಸುಖ ದುಃಖದ ದಂಡಲ್ಲಿ ಬಿದ್ದುಕೊಂಡು ಒಬ್ಬರೇ ಕೆಲಪ ಮರ ಆರಾಮಿದೆ ವರ್ಷಕ್ಕೆ ಹ್ಯಾಂಗೆ ಇದನ್ನು ಪರಿಹಾರ ಆಗಬೇಕು ಅಂತೇಳಿ ವಿಚಾರ ಮಾಡುವ ಕೆಳಗ ಮಹಾತ್ಮರಾದಂಥವರು ಸತ್ಯ ದರ್ಶನವನ್ನು ಮಾಡಿಕೊಂಡಂಥವರು ಆ ಸತ್ಯವನ್ನು ಅರಿತು ಆಚರಿಸಿಕೊಂಡು ಆಚರಣೆ ಮೂಲಕವಾಗಿ ಜನರಿಗೆ ಅದನ್ನು ಉಪದೇಶ ಮಾಡಿ ಸಕ್ರಿಯವಾಗಿ ಉಪದೇಶವನ್ನು ಮಾಡುವ ಮೂಲಕ ಉದ್ಧಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾರಲ್ಲ, ಆ ವ್ಯವಸ್ಥೆ ನಿರ್ಮಾಣ ಆಗಿ ಸತ್ಯವಂತರ ಯಾರಾಗ್ತಾರ ಅವ್ರ ಮೂಲಕವಾಗಿ ನನಗೆ ಮುಕ್ತಿ ಅಂತ ಪರಮಾತ್ಮ ಇಚ್ಛಾ ಮಾಡೋಣ. ಅದಕ್ಕೆ ಮನುಷ್ಯ ಆ ಪರವಸ್ತುವಿನ ಇಟ್ ಈಸ್ ಲಾಸ್ಟ್ ಕ್ರಿಯೇಷನ್, ಭಗವಂತನ ಕೊನೆಯ ಸೃಷ್ಟಿಗಳು ಮನುಷ್ಯ ಜನ್ಮ ಅಂತಕ್ಕಂಥದ್ದು 83,99,999 ಅಂತ ನಾವು ಏನು ಹೇಳ್ತೀವಲ್ಲ, ಅಲ್ಲೆಲ್ಲ ಹುಟ್ಟು ಸಾವು ಅನೇಕ ಪ್ರಕಾರವಾಗಿರ್ತಕ್ಕಂಥ ಅದಾವು. 84ನೇ ದೇಹಕ್ಕಲ್ಲ ಅವಗೂ ಹುಟ್ಟು ಸಾವು ಬ್ಯಾಸರಾಗಿ ಇದರಿಂದ ಪಾರಾಗಬೇಕಂತ ಕೆಟ್ಟ ಮನುಷ್ಯ ಜೀವನ ಸೃಷ್ಟಿ ಮಾಡಿ ಒಂದು ಇದು ಕೊಟ್ಟಾಗ, ಇದಕ್ಕೊಂದು ವಿಶೇಷನ ಕೊಟ್ಟ. ಪಾರಾಗಾಕ ಒಂದು ಮಾರ್ಗ, ಪಾರಾಗಾಕ ಒಂದು ಟಿಪ್ಸ್ ಕೊಟ್ಟ. ಯಾವ ಟಿಪ್ಸ್ ಏನಪ್ಪ ಅಂದ್ರೆ ವಿವೇಕ. ಆ ವಿವೇಕನದೇನು? ಸತ್ಯ ಯಾವುದು, ಅಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಯಾವುದು, ಅನ್ಯಾಯ ಯಾವುದು, ಹೀಗೆ ಇವುಗಳ ಪೃಥಕ್ಕರಣವನ್ನು ಮಾಡುವ ಮೂಲಕವಾಗಿ ಸರಿಯಾದದ್ದನ್ನೇ ಆರಿಸಿಕೊಂಡು ಅದನ್ನು ಆಚರಿಸಿ ಅನುಭಾವಿ ಆಗುವ ಮೂಲಕವಾಗಿ ಪರ್ಫೆಕ್ಟ್ ಮಾಡಿ ನೀನೊಬ್ಬ ಪರಮಾತ್ಮನು ಆಗ್ತದೆ. ಆದ್ದರಿಂದ ಮನುಷ್ಯ ಜೀವನದ ಅಂತಕ್ಕಂಥದ್ದು ಏನಂದ್ರೆ ಇದೊಂದು ಪಯಣ ಪರಿಪೂರ್ಣದೆಡೆಗೆ. ಏನು ಪರಿಪೂರ್ಣದೆಡೆಗೆ ಇದೊಂದು ಪರ್ಫೆಕ್ಷನ್, ಪರಿಪೂರ್ಣದೆಡೆಗೆ ಪಯಣ. ಆ ಪರಿಪೂರ್ಣದೆಡೆಗೆ ಪಯಣ ಮಾಡತಕ್ಕಂಥ ಮಾನವರಿಗೆ ನಮ್ಮ ಗುರಿ ಅನ್ನತಕ್ಕಂಥದ್ದು ಲಿಂಗಾಂಗ ಸಾಮರಸ್ಯ, ಗುರಿ ಅನ್ನತಕ್ಕಂಥದ್ದು ಪರಮ ಪುರುಷಾರ್ಥ ಮೋಕ್ಷ ಅಂತ. ಆ ಮಾರ್ಗವನ್ನು ಹೇಳತಕ್ಕಂಥವರೇ ಮಹಾತ್ಮರು. ಆ ಮಹಾತ್ಮರು ಏನು ಮಾರ್ಗಗಳನ್ನು ಹೇಳಿದಾರಲ್ಲ, ಆ ಎಲ್ಲರೂ ಕೂಡ ಒಂದೇ ಮಾರ್ಗವನ್ನು ಹೇಳಿರ್ಲಿಕ್ಕಿಲ್ಲ. ಆದರೆ ಮಾರ್ಗಗಳು ಭಿನ್ನವಾಗಿದ್ದರೂ ಕೂಡ ಗುರಿ ಮಾತ್ರ ಒಂದೇ, ಮಾನವ ಸಾರ್ಥಕ್ಯ, ಮಾನವ ಜೀವನದ ಸಾಫಲ್ಯವೇ ಆ ಗುರಿ ಒಂದು. ಅದಕ್ಕೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಭಕ್ತಿ ಕುರಿತು, ಜ್ಞಾನವನ್ನು ಕುರಿತು, ವೈರಾಗ್ಯವನ್ನು ಕುರಿತು ಎಲ್ಲವನ್ನೂ ಹೇಳಿದ ಮೂಲಕವಾಗಿ ಯಾರ್ಯಾರಿಗೆ ಯಾವ್ಯಾವುದು ಬೇಕು, ಏನೇನು ಅನುಸಂಧಾನ ಮಾಡಲಿಕ್ಕೆ ಸಾಧ್ಯದ, ಏನೇನು ಅನುಸರಿಸಲಿಕ್ಕೆ ಸಾಧ್ಯದ, ಅನುಸರಿಸಿದ ಆ ಸಾಧನೆಯ ಸಿದ್ಧಿಯನ್ನು ಪಡಿಲಿಕ್ಕೆ ಅವಕಾಶ ಆಗ್ತದಲ್ಲ, ಅದನ್ನೆಲ್ಲರಿಗೂ ತಿಳಿಸ್ಕೊಳ್ತಕ್ಕಂಥದ್ದು ಒಂದು ಸಂಘಟನೆ, ಒಂದು ಸಮಾವೇಶವೇ ಜಾತ್ರೆ 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 ಜೂತರೆ. ಇದು ಜಾತ್ರೆ ಅಂತಕ್ಕಂಥದ್ದು. ಹಾಗೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಮಾರ್ಗಗಳು, ಮಾನವ ಸಾಫಲ್ಯದ ಮಾರ್ಗಗಳು ದ್ವೈತ ಇದೆ, ಅದ್ವೈತ ಇದೆ, ವಿಶಿಷ್ಟಾದ್ವೈತ ಇದೆ, ಆರುಣ ಸಂಪ್ರದಾಯ ಇದೆ, ಬೃಹತ್ ಸಂಪ್ರದಾಯ ಇದೆ. ಈಗ ನಮ್ಮ ಬ್ರಹ್ಮಾನಂದ ಮಹಾಸ್ವಾಮಿಗಳು ನಮ್ಮ ಶಿವಾನಂದ ಸಂಪ್ರದಾಯದಲ್ಲಿ ಬಂದಿರ್ತಕ್ಕಂಥ
ಶಿವಾನಂದ ಸಂಪ್ರದಾಯ ಸಮನ್ವಯ ಸಂಪ್ರದಾಯ. ಸಿದ್ಧಾಂತ ಮತ್ತು ವೇದಾಂತಗಳ ಸಮನ್ವಯವನ್ನು ಸಿದ್ಧಾಂತ ಮತ್ತು ವೇದಾಂತಗಳ ಸಮನ್ವಯನ ಮಾಡಿಕೊಂಡು ಎರಡನ್ನೂ ಕ್ರೋಢೀಕರಿಸಿಕೊಂಡು ಜೀವನ ಸಾಫಲ್ಯಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗವನ್ನು ಕ್ರಿಯಾಶೀಲವಾಗಿರ್ತಕ್ಕಂಥ ಮಾರ್ಗ, ಬರೀ ಹೇಳೋದಲ್ಲ, ಅದನ್ನ ಆಚರಿಸಿ ಅನುಭವಿಸುವುದಕ್ಕೋಸ್ಕರವಾಗಿರ್ತಕ್ಕಂಥ ಒಂದು ವಿಧಾನವನ್ನು ಹೇಳಿರುವಂತಹದ್ದು ವೇದಾಂತ ಮತ್ತು ಸಿದ್ಧಾಂತಗಳ ಸಮನ್ವಯದ ಶಿವಾನಂದ ಸಂಪ್ರದಾಯ. ಆ ಶಿವಾನಂದ ಸಂಪ್ರದಾಯದಲ್ಲಿ ನಾವು ಬರ್ತಾ ಇದ್ದೀವಿ. ನಮ್ಮ ಹಿರಿಯ ಗುರುಗಳು ಕರ್ತು ಜಗದ್ಗುರು ಪ್ರಸಿದ್ಧ ಪಡಲಾರ ಮಹಾಸ್ವಾಮಿಗಳವರು ಕಾಶಿಯಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಕಲಿಯುವಾಗ ಶಿವಾನಂದನ ಎರಡನೇ ಜಗದ್ಗುರುಗಳಾಗಿರ್ತಕ್ಕಂಥ ಸದಾಶಿವ ಸ್ವಾಮಿಗಳವರು ಕೂಡ ಸಹಪಾಠಿಗಳು. ಅವರು ವೇದಾಂತದಲ್ಲಿ ಪ್ರವೀಣರ ನಮ್ಮ ಗುರುಗಳು ವ್ಯಾಕರಣದಲ್ಲಿ ಪ್ರವೀಣರ. ಬನಾರಸ್ ವಿಶ್ವವಿದ್ಯಾಲಯದ ಸ್ಥಾಪನಾಚಾರ್ಯ ಆಗಿರ್ತಕ್ಕಂಥ ಪಂಡಿತ್ ಮದನ್ ಮೋಹನ್ ಮಾಲಿಯವರು ನಮ್ಮ ಹಿರಿಯ ಗುರುಗಳಿಗೆ ವೈಯಾಕರಣ ಕೇಸರಿ ಅಂತಕ್ಕಂಥ ದುರ್ಗನ್ನು ಕೊಟ್ಟಿರ್ತಕ್ಕಂಥವರು. ಹೀಗೆ ಆ ಸಂಪ್ರದಾಯ, ಆ ಬಾಂಧವ್ಯ, ಗುರು ಬಾಂಧವ್ಯ ಇವತ್ತವರೆಗೂ ಮುಂದುವರೆದಿದೆ. ಬ್ರಹ್ಮಾನಂದ ಸ್ವಾಮಿಗಳವರಲ್ಲಾಗಲಿ, ಸಿದ್ದೇಶ್ವರ ಸ್ವಾಮಿಗಳವರಲ್ಲಾಗಲಿ, ಹಾಗೆ ನಮ್ಮ ಶಿವಾನಂದ ಸಂಪ್ರದಾಯ ಅನೇಕ ನಮ್ಮ ಮೈಗೂರಿನ ಮಲ್ಲೇಶ ಸ್ವಾಮಿಗಳು ಈಗಾಗಲೇ ಹೇಳಿದರು. ಹೀಗಾಗಿ ನಾವೆಲ್ಲ ಒಂಥರ ಗುರುಬಂಧುಗಳು ಹೇಗ ನಾವು ಕೈ ಹಿಡ್ಕೊಂಡು ಹೋಗೋರು, ಕೈ ಹಿಡ್ಕೊಂಡು ಎಲ್ಲಿಗೆ ಹೋಗೋರು ಅಂದ್ರೆ ಪರಮ ಸತ್ಯದರಿಗೆ ಹೋಗೋರು. ಪರಮ ಸತ್ಯದ ದರ್ಶನವೇ ನಮ್ಮ ಮೂಲ ಗುರಿ. ಆ ದರ್ಶನ ಮಾಡತಕ್ಕಂಥ ಸನ್ಮಾರ್ಗವನ್ನು ಕೊಡತಕ್ಕಂಥವರೇ ಅವರು ಸದ್ಗುರುಗಳು. ಅವರಿಗೆ ಸದ್ಗುರುಗಳು ಅಂತಾರೆ. ಆ ಸದ್ಗುರುಗಳ ಭಾವ ಹೇಗಿರ್ತದೆ, ಆ ಸದ್ಗುರುಗಳ ನಡೆ ಹೇಗಿರ್ತದೆ, ಅವರು ಭಕ್ತನಾದಂಥವನು ಅವನು ಐಕ್ಯನಾಗುವವರೆಗೂ ಕೂಡ ಆಚರಿಸ್ತಕ್ಕಂಥ ಅನುಷ್ಠಾನಗಳೇನಿದಲ್ಲ ಅವುಗಳನ್ನ ಮಾಡುವ ಸಲುವಾಗಿ ಬಡವಿದ್ದವ ಶ್ರೀಮಂತ, ಅಜ್ಞಾನಿ ಇದ್ದವ ಜ್ಞಾನಿ ಮಾಡ್ಕೊಂತ ಹೋಗುವ ಸಲುವಾಗಿ ಎಷ್ಟಷ್ಟು ಮಟ್ಟಿಗೆ ಅವನ ಪ್ರಗತಿ ಹೋಗ್ತಾನೆ, ಅಷ್ಟು ಮಟ್ಟಿಗೆ ಅವನಿಗೆ ಮುಕ್ತಿ ದೊರೀತದೆ ಅಂತ. ಅದಕ್ಕೆ ಅಮೇರಿಕದ ಒಬ್ಬ ತತ್ವಜ್ಞಾನಿ ರಿಡೆಂಪ್ಷನ್ ಥ್ರೂ ಸೋಷಿಯಲ್ ಪಾರ್ಟಿಸಿಪೇಷನ್. ಮೋಕ್ಷ ಅಂತಂದ್ರ ಬರೀ ಜಪ ಮಾಡೋದ್ರಿಂದ, ತಪ ಮಾಡೋದ್ರಿಂದ, ಧ್ಯಾನಿ ಆಗಿರೋದ್ರಿಂದ, ಏಕಾಂತದಲ್ಲಿ ಇರೋದ್ರಿಂದ, ಗುರಿ ಗೌರವಗಳಲ್ಲಿ ಇರುವುದರಿಂದ ಅಷ್ಟೇ ಮುಕ್ತಿ ಸಾಧ್ಯ ಆಗೋದಿಲ್ಲ. ಯಾನೋ ತಾನು ಸಾಧನೆ ಮಾಡ್ತಾನ, ತನ್ನ ಸಾಧನೆ ಎತ್ತರಕ್ಕೆ ತನ್ನ ಬೆಂಬಲಿಗರನ್ನು ಕೂಡ ಎತ್ಕೊಂಡು ಹೋಗ್ತಾನ. ದಟ್ ಈಸ್ ಎ ರಿಯಲ್ ರಿಡೆಂಪ್ಷನ್, ದಟ್ ಈಸ್ ಎ ರಿಯಲ್ ಸ್ಯಾಲ್ವೇಷನ್. ಅದು ನಿಜವಾದ ಮುಕ್ತಿ, ಅದು ನಿಜವಾದ ಇರ್ತಕ್ಕಂಥ ಪರಮಸತ್ಯ ಆವಿಷ್ಕಾರದ ದರ್ಶನದ ಪ್ರತಿಫಲ ಅನ್ನತಕ್ಕಂಥ ಮಾತನ್ನು ನಾವು ಹೇಳ್ತಾರೆ. ಆ ಅರ್ಥದಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ 11-12ನೇ ಶತಮಾನದಲ್ಲಿ ಈ ಒಂದು ಶರಣ ಧರ್ಮ ಏನಿತ್ತಲ್ಲ, ಆ ಶರಣ ಧರ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಧರ್ಮ, ಜಗತ್ತಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಧರ್ಮ ಇದೆ. ಯಾಕೆ ಅಂದ್ರೆ ಇಲ್ಲಿ ವರ್ಣ ಇಲ್ಲ, ವರ್ಗ ಇಲ್ಲ, ಆಶ್ರಮ ಇಲ್ಲ, ಲಿಂಗಭೇದ ಇಲ್ಲ. ಇವೆಲ್ಲವುಗಳು ಮತ್ತು ಒಂದೇ ಬರೀ ಭಜನೆ ಮಾಡೋರು, ಮಂತ್ರ ಹೇಳೋರು, ಜಪ ಮಾಡುವವರು ಇವರಷ್ಟೇ ಇಲ್ಲ. ಎಲ್ಲರೂ ಉತ್ಪಾದಕ ವರ್ಗಕ್ಕೆ ಏನಂತೀವಲ್ಲ, ಶ್ರಮ ಸಂಸ್ಕೃತಿ ಏನಂತೀವಲ್ಲ ನಾವು, ಬಡಿಯಾರು, ಕಂಬಾರು, ಕುಂಬಾರು, ಮಡಿವಾರು, ಏನು ಉತ್ಪಾದಕ ವರ್ಗ ಇದು. ಆದರೆ ಉತ್ಪಾದಕವನ್ನ ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಋಗ್ವೇದದ ನಂತರ 11-12ನೇ ಶತಮಾನದವರೆಗೆ ಅವರನ್ನು ಶೋಷಣೆ ಮಾಡ್ಕೊಂತ ಬಂದಿದ್ದೀವಿ ನಾವು. ನೀವು ಪಾಠಗಳಾಗಿ ಪಾಠಗಳಿದ್ದೀರಿ, ಅದಕ್ಕೆ ಈ ಜನರಾಗಿ ಈ ಜಾತ್ರೆ ಹುಟ್ಟಿರಿ ಅಂತೇಳಿ ಅವರ ಮೇಲೆ ಸವಾರಿ ಮಾಡ್ಕೊಂತ ಶೋಷಣೆ ಮಾಡ್ಕೊಂತ ಬಂದಂತ ಒಂದು ಇತಿಹಾಸದ ಪಾರಂಪರೆಯು ಕೂಡ ಈ ದೇಶದಲ್ಲಿ ತಪ್ಪು ಚುಕ್ಕೆ ಅದು ಇದೆ. ಅದಕ್ಕೆ ಪರಿಹಾರವನ್ನ ಕೊಡ್ಲಿಕ್ಕೆ ಶ್ರಮಿಸಿ ಯಶಸ್ವಿಯಾಗಲಿ ಬಹುತರವಾಗಿರ್ತಕ್ಕಂಥ ಸಂವಹಿಸಿರ್ತಕ್ಕಂಥವರು ದಾಸಮಯಾದಿ ಬಸವಾದೀಶ್ವರರು, ಆದ್ಯ ವಚನಕಾರನಾಗಿರ್ತಕ್ಕಂಥ ವಿಶ್ವಮಾನ್ಯ ಪ್ರಥಮ ವಚನಕಾರ, ಶರಣ ಧರ್ಮ ಆದ್ಯ ಪ್ರವರ್ತಕ, ಅವರ ಹಾಕಿಕೊಟ್ಟಿರ್ತಕ್ಕಂಥ ತಾತ್ವಿಕ ತಲೆಯಡಿಯ ಮೇಲೆ ಬಸವಾದೀಶ್ವರರು ಬಹುದೊಡ್ಡ ಕ್ರಾಂತಿಯನ್ನು ಮಾಡಿ ಜಗತ್ತೇ ಕಂಡುಕೊಳ್ಳುವಂತೆ ಇಡೀ ಲೋಕ ಕಲ್ಯಾಣದ ಕಾರ್ಯವನ್ನು ಮಾಡಿರ್ತಕ್ಕಂಥ ಆ ಪರಂಪರೆಯಲ್ಲಿ
ಈ ಲೋಕ ಕಲ್ಯಾಣ ಮಾಡ್ತಕ್ಕಂಥ ಪರಂಪರೆಯಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಶಿವಾನಂದ ಮಠ ಶಿವಾನಂದ ಸಂಪ್ರದಾಯ ಕೂಡ ಒಂದು ಅಂತೇಳಿ ನಾವು ಅತ್ಯಂತ ಅಭಿಮಾನದಿಂದ ಹೇಳಬಲ್ಲಂತವರಾಗಿರ್ತೇವೆ. ಇದು ಯಾಕೆ ಹೇಗಾಗ್ತದೆ ಅಂತಂದ್ರೆ ನಾವು ಎಲ್ಲರನ್ನೂ ಸೌಭಾಗ್ಯದಿಂದ ಕಾಣಬೇಕು. ಶರಣರು ಸೌಭಾಗ್ಯದಿಂದ ಕಂಡು ದಾಸನವ್ರು ಮಾತು ಹೇಳ್ತಾನ, ನಾನೊಂದು ಸುರಗಿಯ ನೀನೊಂದು ಹಿಡಿವೆನು, ಏನಕ್ಕಿತ್ತೇನು ನಿಡಿವೆನು, ಜಗವೆಲ್ಲ ನೀನಾಗಿರ್ತೇವೆ ಯಾರ. ಈ ಮೇಲು ಕೇಳು ಸ್ಪೃಶ್ಯ ಅಸ್ಪೃಶ್ಯ 28 ಗೊಂದಲಗಳು ಇದಾವಲ್ಲ, ಮತ್ತ ನೀವು ಕನಿಷ್ಠ ನಾವು ಶ್ರೇಷ್ಠ ಅನ್ನುವ ಗೊಂದಲಗಳು ಇದ್ದಾವಲ್ಲ, ಅಂದರೆ ಕನಿಷ್ಠನ ಶರೀರವನ್ನು ದಾನ ಮಾಡ್ತಕ್ಕಂಥ ಆತ್ಮ ಒಂದು ಬೇರೆ ಇದೆ, ಶ್ರೇಷ್ಠ ಅಂತಕ್ಕಂಥ ಶರೀರವನ್ನು ದಾನ ಮಾಡ್ತಕ್ಕಂಥ ಜೀವಚೈತನ್ಯ ಒಂದು ಬೇರೆ ಇದೆ ಅಂತ ಪ್ರಯತ್ನ ಮಾಡ್ತಾನೆ. ಮತ್ತೊಂದು ಬಹಳ ದೊಡ್ಡ ಪ್ರಯತ್ನ ಮಾಡ್ತಾನ, ಒಡೆಯರ ಪ್ರಾಣಕ್ಕೆ ಇದ್ದಿದ್ದೇ ಯಜ್ಞೋಪವೀತ. ಏನು? ಒಡೆಯರ ಪ್ರಾಣಕ್ಕೆ ಇದ್ದಿದ್ದೇ ಯಜ್ಞೋಪವೀತ. ಕಡೆಯಲ್ಲಿದ್ದ ಅಂತ್ಯದ ಹಿಡಿದನೆ ಹಿಡಿಗೋಲ. ಹೀಗೆ ಪ್ರಶ್ನೆ ಮಾತ್ರ ಶ್ರೇಷ್ಠ ಕನಿಷ್ಠ ಅಂತಕ್ಕಂಥ ಗೊಂದಲದಲ್ಲಿ ಇಡೀ ಮಾನವ ಸಮಾಜವನ್ನೇ ವಿಘಟನೆ ಮಾಡಿ, ಶೋಷಣೆ ಮಾಡಿ, ಸವಾರ ಮಾಡಿ, ಅವರ ಗೌರವದಿಂದ ಜಳಕ ಮಾಡಿ, ಅತ್ಯಂತ ಭೋಗದ ಭಾಗದಲ್ಲಿ ಬೆಳೆಯತಕ್ಕಂಥ ವ್ಯವಸ್ಥೆಗೆ ಕಡಿವಾಣ ಹಾಕ್ತಕ್ಕಂಥ ಒಂದು ಆಂದೋಲನ ಪ್ರಾರಂಭ ಆಗಿತ್ತಂದ್ರೆ ಅದು 11-12 ಆ ಆಂದೋಲನ ಏನೇನೋ ಆದರೂ ಕೂಡ ಮತ್ತೆ ಆ ಆಂದೋಲನ ಇವತ್ತು ಮತ್ತೆ ಮುನ್ನೆಲೆಗೆ ಬಂದು ಇಡೀ ಮಾನವ ಕುಲವನ್ನೇ ಒಂದಾಗಿ ಕಂಡು, ಚಂದಾಗಿ ಕಂಡು, ಹಿಂಬಿಟ್ಟುಕೊಂಡು ನಾವೆಲ್ಲರ ಒಂದಾಗಿರೋಣ, ನಾವೆಲ್ಲ ಚಂದಾಗಿರೋಣ, ಹಿಂಬಿಟ್ಟುಕೊಂಡು ಇರೋಣ, ಹಂಚಿಕೊಂಡು ಬದುಕೋಣ, ಸುಖ ಇರಲಿ ದುಃಖ ಇರಲಿ ನಾವು ಹಂಚಿಕೊಳ್ಳೋಣ. ಧರ್ಮ ಅಂದ್ರೆ ಇದು ನಥಿಂಗ್ ಬಟ್ ಇದು ಟ್ರೀಟ್ ಮ್ಯಾನ್ ಆ್ಯಸ್ ಮ್ಯಾನ್, ಮನುಷ್ಯಂತೆ ಕಾಣೋದು. ಧರ್ಮ ಅಂದ್ರೆ ನಾವು ಬರೀ ಗಲಗಂಟೆ ಬರ್ತೀವಿ, ಧೂಪ ಹಾಕೋದು, ಕಾಯಿ ಓದೋದು, ನಿಮ್ಮ ಮರ ಸುತ್ತೋದು, ನೀರಾಗ ಮುಳುಗಿ ಹೇಳೋದು ಅಲ್ಲ. ಮನುಷ್ಯನಂತೆ ಕಾಣೋದು, ಪ್ರೀತಿ ಹಂಚ್ಕೊಳ್ಳೋದು. ನನ್ನಂತಲ್ಲಿ ಏನಾರ ಐತಲ್ಲ, ಇದ್ದರಲ್ಲಿ ಕೊಟ್ಟು ಕಟ್ಟು ಹಂಚ್ಕೊಂಡು ಬದುಕೋದು ಧರ್ಮ. ನಾವು ಧರ್ಮ ಅನ್ನೋಕೊಳ್ಳೇನ ನಾವು ವೈದಿಕತನ ಪುರೋಹಿತ ಆಯ್ತಾನೆ ಐತಿ. ಶರಣರು ನಮ್ಗೆ ಹಂಗೆ ಹೇಳಿಲ್ಲ. ಧರ್ಮ ಅಂದ್ರೆ ತನ್ನಂತೆ ಬರದ ಬೈದರೆ ಕೈಲಾಸದ್ದು ನಾನು ಮತ್ತೆ ಇದನ್ನ ನಮ್ಮ ಆರೋಗ್ಯನಿಗಿಲ್ಲ ಅಂದ್ರೆ ಆತ್ಮ ಸರ್ವಭೂತಾನಿ ಪಶ್ಯಂತಿ ಸಂಪಶ್ಯತೆ ತಮ್ಮ ಆರೋಗ್ಯಗಳು ಬೇರೆ ಮಾತುಗಳು ಹೇಳ್ತವೆ. ತನ್ನಂತೆ ಬರದ ಬೈದರೆ ಕೈಲಾಸ ದಿನ ಅನ್ನೋದಕ್ಕೊಂತ ಆರೋಗ್ಯ ಇದ್ರೂ ಕೂಡ ಅವುಗಳನ್ನು ಮುನ್ನೆಲೆಗೆ ತಾರಲಾರದರೆ ವರ್ಣ ವರ್ಗ ಜಾತಿ ಮಠ ಪಂಥ ಪಕ್ಷ ಲಿಂಗ ಭೇದಗಳನ್ನು ಮಾಡುವ ಮೂಲಕವಾಗಿ ಅಮಾನ್ಯವಾಗಿರ್ತಕ್ಕಂಥ ಮಾನವರನ್ನ ತಿಂದು ಆ ಬದುಕ್ತಕ್ಕಂಥ ವ್ಯವಸ್ಥೆಗೆ ಕಡಿವಾಣ ಹಾಕ್ತಕ್ಕಂಥದ್ದು ಏನಾದರೂ ವ್ಯವಸ್ಥೆ ಇತ್ತಂದ್ರೆ ಅದು ಸರ್ವಧರ್ಮದ ವ್ಯವಸ್ಥೆ, ಬಸವಾದಿ ಶಿವಸ್ವಾಮಿ ಕ್ರಾಂತಿ ವ್ಯವಸ್ಥೆ. ಆ ಕ್ರಾಂತಿಯ ಪ್ರತಿಫಲ ಇವತ್ತು ನಾಡಿನ ದೇಶದ ಜಗತ್ತಿನಲ್ಲಿ ಕೂಡ ಹರಡ್ತಾ ಇರುವುದು ಬಹಳ ಸಂತೋಷಕರವಾದಂಥದ್ದು. ಆ ವಿಷಯದಲ್ಲಿ ಬ್ರಹ್ಮಾನಂದ ಶಿವಗಳು ದೊಡ್ಡ ತಪಸ್ಸುಗಳವರು ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿಕೊಂಡು ಬಂದು ಅಜ್ಞಾನ ಸಾಧನೆಯನ್ನು ಮಾಡಿಕೊಂಡು ಅವರೇನು ನಾವು ನೀವು ಅಂದಂಗೆ ಸರಿ ಜಾತಿಯಲ್ಲಿ ಬಿಟ್ಟವರಲ್ಲ. ಗುರುಗಳಾದಾಗ ಮಾರ್ಗದರ್ಶನ ಮಾಡೋರು, ಉಪದೇಶ ಮಾಡೋರು ಇಂಥ ಜಾತಿಯಲ್ಲಿ ಹುಟ್ಟಬೇಕಂತ ಏನು ಒಂದು ವ್ಯವಸ್ಥೆ ಇತ್ತಲ್ಲ, ಆ ವ್ಯವಸ್ಥೆ ಕಡಿವಾಣಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಸ್ವಂತನಾಗಬಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಲೋಕೋದ್ಧಾರ ಕಾರ್ಯಗಳನ್ನು ತನ್ನನ್ನು ಉದ್ಧರಿಸಿಕೊಳ್ಳುವ ಮೂಲಕ ಇತರರನ್ನು ಉದ್ಧರಿಸುವುದರಲ್ಲಿ ಯಶಸ್ವಿ ಆಗತಕ್ಕಂಥ ನಿಜವಾದ ಸಂತ ಅಂತೇಳಿ ತೋರಿಸಿಕೊಟ್ಟಿರ್ತಕ್ಕಂಥದ್ದು. ಆ ದೇಶದಲ್ಲಿ ಅಂಕಾಚಾರ್ಯ ಆಗಿರ್ತಕ್ಕಂಥ ಪ್ರಮಾಣ ಶಿವಗಳು, ಹಾಗೆಯೇ ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳು ಈ ದಿಶೆಯಲ್ಲಿ ಬಹುದೊಡ್ಡ ಕೆಲಸವನ್ನು ಮಾಡಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಮತಗಳನ್ನು ಬೇರೆ ಊರುಗಳಲ್ಲಿ ಮಾಡಿ ಅವ್ರದ್ದು ಒಂದು ನಮ್ಮ ಸಿದ್ದೇಶ್ವರ ಸ್ವಾಮಿ ಒಂದು ಪರಿಕಲ್ಪನೆ. ಅವರು ರಾಮಕೃಷ್ಣ ಆಶ್ರಮದ ಏನು ದೇವಸ್ಥಾನದ ಒಂದು ವಾಸ್ತುಶಿಲ್ಪದ ಆ ವಾಸ್ತುಶಿಲ್ಪದಲ್ಲೇ ಎಲ್ಲ ಊರಾಗ ಪರಮಾನಂದಾಗಿ ಸಂಸ್ಥೆ ಎಲ್ಲ ಊರುಗಳಲ್ಲಿ ಕೂಡ ದೇವಾಲಯಗಳ ಮಂಟಪಗಳನ್ನು ಕರೆದಾರೆ. ಅವರು ತಮಗೇನು ಇಚ್ಛಾ ಪಡ್ತಾರೆ ಅದನ್ನು ಮೌನ ಕ್ರಾಂತಿಯಾಗಿ ಪ್ರಚಾರ ಮಾಡೋದಲ್ಲ, ಹೇಳೋದಲ್ಲ. ಕೇಳಿದ್ರೆ ನಾವು ಬರ್ತಿರ್ತಾರೆ ಕೇಳೋದಿಲ್ಲ, ಯಾರ್ಯಾಕ್ರಿ ಅಷ್ಟೇ ಯಾಕೆ ನಾವು ಏನು ಕೊಡವ ಅಂತ ಮಾಡ್ತಾರೆ. ತಮಗೇನು ಕೇಳೋದ
ತಮ್ಮದೇ ಆದಂಥ ಮಾರ್ಗದ ಮೂಲಕವಾಗಿ ತಾವು ಅನಿಸಿಕೊಂಡಿರ್ತಕ್ಕಂಥ ವಿಚಾರಗಳನ್ನ ಕಾರ್ಯರೂಪದಲ್ಲಿ ತಂದಿರ್ತಕ್ಕಂಥ ಒಬ್ಬ ದೊಡ್ಡ ಸಂತನ ಯಾರಿದ್ರೆ ಅವರು ಸಿದ್ದೇಶ್ವರ ಮಹಾಸ್ವಾಮಿಗಳು. ಅಂತ ಪರಂಪರೆಯಲ್ಲಿ ನಮ್ಮ ಗುರುಸಿದ್ಧ ಮಹಾಸ್ವಾಮಿಗಳವರು ಒಂದು ಪಟ್ಟಾಕಿ ನಮ್ಮಲ್ಲಿ ಸ್ವಾಭಾವಿಕವಾಗಿ ಸಾಂಪ್ರದಾಯಿಕ ಒಂದು ಪಟ್ಟ 12 ವರ್ಷದಲ್ಲಿ ಏನು ಸಾಧನೆ ಮಾಡಿದಾರ ಅಂತ ಮೌಲ್ಯಮಾಪನವನ್ನು ಮಾಡಿಕೊಳ್ಳುವ ಮೂಲಕವಾಗಿ ಮುಂದೆ ಏನೇ ಮಾಡಬಹುದು ಅನ್ನತಕ್ಕಂಥ ದೃಷ್ಟಿಯಲ್ಲಿ ನಾವು ಯಾವ ರೀತಿಯಾಗಿ ಅವರಿಗೆ ಆಸರೆಯಾಗಿ ನಿಲ್ಲಬೇಕು, ಬೆಂಬಲವಾಗಿ ನಿಲ್ಲಬೇಕು. ಅವರ ಚಿಂತನೆಗಳಿಗೆ ನಾವು ಚೇತೋಹಾರಿಯಾಗಿ ಎಲ್ಲ ಲೋಕ ಕಲ್ಯಾಣಕಾರಿಯಾಗಿ ಬೆನ್ನೆಲೆಯಾಗಿ ಇರಬೇಕು ಅನ್ನುವ ಸದುದ್ದೇಶ ನಾವೆಲ್ಲ ಅದಕ್ಕೆ ಪ್ರತಿಜ್ಞರಾಗಿದ್ದೀವಿ ಅಂತ ಅನ್ನೋದೆಲ್ಲ ಕೂಡಿಕೊಂಡು ಅವರ 12ನೇ ವರ್ಷದ ಪಟ್ಟಾಭಿಷೇಕದ ಕಾರ್ಯಕ್ರಮ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಆ ದಿಶೆಯಲ್ಲಿ ನಾವು ಇವುಗಳೆಲ್ಲ ಅವರ ಸಾರ್ಥಕ್ಯದ 12 ವರ್ಷದ ಈ ಪೀಠಾರೋಹಣದ ಈ ಕ್ಷೇತ್ರದ ಅಧಿಪತಿಯ ಕಾರ್ಯಕ್ರಮ ಬಹಳ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಹಾಗೆ ಅಂತ ಹೇಳುವ ಮೂಲಕವಾಗಿ ಮೊನ್ನೆ ನಮ್ಮ ಪೀಠದ 3ನೇ ತಲೆಮಾರಿನ ಪಟ್ಟಾಭಿಷೇಕ ಕಾರ್ಯಕ್ರಮವು ಕೂಡ ಪೂಜ್ಯರಾಗಿರ್ತಕ್ಕಂಥ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರು ಬಂದು ಅತ್ಯಂತ ಅಮೋಘವಾಗಿರ್ತಕ್ಕಂಥ ಉದ್ಬೋಧಕವಾಗಿರ್ತಕ್ಕಂಥ ಆಶೀರ್ವಾದವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಕೂಡ ನಾವು ಮತ್ತೊಮ್ಮೆ ಈ ಕ್ಷೇತ್ರದ ಕೃತಜ್ಞತಾಪೂರ್ವಕ ಹೇಳಿ ತಮ್ಮಗಳನ್ನ ಚಿಂತನೆಗಳನ್ನು ಹಂಚಿಕೊಳ್ಳಿಕ್ಕೆ ಈ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಿಮ್ಮೆಲ್ಲರ ನೋಡಿ ನಿಮ್ಮೆಲ್ಲರ ಸದಾಶಯಗಳನ್ನು ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಸಂಘಟಕರೆಲ್ಲರಿಗೂ ಕೂಡ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂಥ ಸರ್ವಶರಣಾರ್ಥಿಗಳನ್ನು ಹೇಳಿ ನಮ್ಮ ಪರಮ ಪೂಜ್ಯ ಮಹಾಸ್ವಾಮಿಗಳಿಗೆ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಅಂದರೆ ಪ್ರತಿನಿತ್ಯ ಊರಿನ ನಾವು ಸಮಸ್ತ ಸದ್ಭಕ್ತರನ್ನ ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನೇ ಹಾಕೊಂಡಿದ್ದೀವಿ. ಆ ರೀತಿ ಇಂದು ಬನಟ್ಟಿ ನಗರದ ಸಮಸ್ತ ಸದ್ಭಕ್ತರು ಅವರ ಪರವಾಗಿ ಶ್ರೀ ಶ್ರೀಶೈಲನ ಗಣೇಶ್ನವರು ಹಾಗೂ ಶ್ರೀ ಶಂಕರನ ಜಾಲಿಗಿಡದವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಗುರುಗಳಿಂದ ಒಂದು ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು. ಶಂಕರನ ಜಾಲಿಗಿಡದವರು ರಘುಕವಿ ನಗರದ ಹಿರಿಯರ ಪರವಾಗಿ ಬನಟ್ಟಿ ನಗರದ ಹಿರಿಯರಾಗಿರ್ತಕ್ಕಂಥ ಗಿಡದವರು ಕೃಷ್ಣವರವರು ಸರ್ಕಾರವನ್ನು ಸ್ವೀಕಾರ ಮಾಡಬೇಕು. ಪರವಾಗಿ ಇರುವರು ಹಿರಿಯರಿಗೆ ಈಗ ಆಶೀರ್ವಾದ ಪೂರ್ವಕ ಗೌರವ. ಪ್ರತಿನಿತ್ಯ ಒಂದೊಂದು ಊರಿನ ಹಿರಿಯರನ್ನ ನಾವು ಗೌರವಿಸ್ತಾ ಇದ್ದೀವಿ. ಧನ್ಯವಾದಗಳು. ಈಗ ಮಹಾಮಂಗಳಾರತಿ. ಹಾಡವ್ರು ಇಲ್ಲಿ ಇದಾರೆ. ವಿಮಲ